ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತ್ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಈ ಕಾರ್ಯಕ್ರಮದ ನ್ಯಾಸಕರ್ತೃಗಳಾಗಿ ಸಹಕರಿಸ್ತಾ ಇರುವಂಥ ಶ್ರೀಯುತ ಹರಿಪ್ರಕಾಶ್ ಮತ್ತು ವಿಶ್ವನಾಥ್ ಅವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 435ನೇ ಶ್ಲೋಕವನ್ನು ನಾವು ಚಿಂತನೆ ಮಾಡ್ತಾ ಇದ್ವಿ. ಇಷ್ಟಾನಿಷ್ಟಾರ್ಥ ಸಂಪ್ರಾಪ್ತವು ಸಮದರ್ಶಿತೆಯ ಆತ್ಮನಿ ಉಭಯತ್ರ ಅವಿಕಾರಿತ್ವಂ ಜೀವನ್ಮುಕ್ತಸ್ಯ ಲಕ್ಷಣಂ. ಯಾರೋ ಕೆಲವು ಜನರಿಗೆ ನಿನ್ನೆ ಹೇಳಿದ್ರು, ಆಮೇಲೆ ನನಗೊಂದು ಮಾತನ್ನು, ಈ ಅನಿಷ್ಟ ಅನ್ನೋದನ್ನು ನಾವು ಬೈಗಳ ಅಂತ ಅಂದ್ಕೊಂಡು ಬಿಟ್ಟಿದ್ವಿ, ಸಾಲದಕ್ಕೆ ಮುಂದೆ ಇನ್ನೂ ಏನೇನೋ ಸೇರಿಸಿ ನಾವು ಹೇಳ್ತಿದ್ವಿ ಹೀಗೆ ಅಂತ. ನಾವು ತಮಾಷೆ ಮಾಡಿದೆ, ಆ ಅನಿಷ್ಟ ಅನ್ನೋದು ನಿಜವಾಗಿಯೂ ಬೈಗಳದ ಶಬ್ದ ಆಗದೇ ಇದ್ದದ್ರಿಂದಲೇ ಅದಕ್ಕೆ ಮುಂದೆ ನಾವು ಬೈಗಳವನ್ನು ಸೇರಿಸಿ ಹೇಳ್ತೇವೆ ಅಂತ. ಅದೇ ನಿಜವಾದ ಬೈಗಳ ಶಬ್ದ ಅಷ್ಟನ್ನೇ ಹೇಳ್ತಿದ್ವಿ, ನಾವು ಅಷ್ಟೇ ಹೇಳಲ್ಲ. ಆ ಶಬ್ದ ನಾನು ಹೇಳಲ್ಲ, ಇದ್ರ ಮುಂದೆ ಏನು ಹೇಳ್ತಾರೆ ಅಂತ ನಿಮಗೆಲ್ಲರಿಗೂ ಗೊತ್ತದು ಅಲ್ವಾ. ಹಾಗಾಗಿ ನಿಜವಾದ ಬೈಗಳ ಮುಂದಿನದು, ಇದು ಪಾಪ ನಿರ್ಲಿಪ್ತವಾಗಿರ್ತದೆ, ಇಷ್ಟ ಇಲ್ಲದೇ ಇರೋದು ಅದು ಅಲ್ವಾ. ಅಷ್ಟು ಹಿನ್ನೆಲೆಯಲ್ಲಿ ಮುಂದೆ 436ನೇ ಶ್ಲೋಕ, ಬ್ರಹ್ಮಾನಂದ ರಸಾಸ್ವಾದ ಆಸಕ್ತಚಿತ್ತತೆಯ ಯತೇಃ ಅಂತರ್ಬಹಿಃ ಅವಿಜ್ಞಾನಂ ಜೀವನ್ಮುಕ್ತಸ್ಯ ಲಕ್ಷಣಂ. ಇನ್ನೊಂದು ಸಲ, ಬ್ರಹ್ಮಾನಂದ ರಸಾಸ್ವಾದಾಸಕ್ತಚಿತ್ತತೆಯ ಯತೇಃ ಅಂತರ್ಬಹಿಃ ಅವಿಜ್ಞಾನಂ ಜೀವನ್ಮುಕ್ತಸ್ಯ ಲಕ್ಷಣಂ. 436ನೇ ಶ್ಲೋಕದ ಅರ್ಥ ಹೀಗಿದೆ: ಬ್ರಹ್ಮಾನಂದ ರಸಾಸ್ವಾದದಲ್ಲಿಯೇ ಆಸಕ್ತವಾದಂತಹ ಚಿತ್ತವುಳ್ಳವನಾದ್ದರಿಂದ ಈ ಯತಿಗೆ ಒಳ ಹೊರಗುಗಳ ಭೇದವೇ ಇಲ್ಲ. ಅಂದರೆ ಇದು ಒಳಗೆ ಇದು ಹೊರಗೆ ಎನ್ನುವಂಥ ಅರಿವು ಅವನಿಗೆ ಇಲ್ಲ. ಇದು ಜೀವನ್ಮುಕ್ತನ ಲಕ್ಷಣ. ಏನು ಹೀಗಂದರೆ ಒಳ ಹೊರಗುಗಳ ಭೇದ ಇಲ್ಲ ಅಂದರೆ, ನೋಡಿ, ನಾವು ನಮ್ಮ ಮನೆಯ ಒಳಭಾಗದಲ್ಲಿದ್ದಾಗ ನಾವು ಎಲ್ಲಿದ್ದೇವೆ, ಯಾವ ಕೊಠಡಿಯಲ್ಲಿದ್ದೇವೆ, ಯಾವ ಅಂತಸ್ತಿನಲ್ಲಿದ್ದೇವೆ ಅನ್ನೋದೆಲ್ಲ ನಮಗೆ ಗೊತ್ತಿರ್ತದೆ. ಹಾಗೆಯೇ ಮನೆಯ ಹೊರಗಿದ್ದಾಗ ನಮಗೆ ಗೊತ್ತಿರ್ತದೆ ನಾವು ಮನೆಯ ಹೊರಗಿದ್ದೇವೆ, ಆಫೀಸಲ್ಲಿದ್ದೇವೆ ಅಂತ. ತಪ್ಪು ತಿಳ್ಕೊಳ್ಬೇಡಿ, ಕೆಲವು ಸಲ ಮನೆಯಲ್ಲಿದ್ದರೂ ಸಹ ಟ್ರಾಫಿಕಲ್ಲಿ ಸಿಕ್ಕ ಹಾಕ್ಕೊಂಡಿದ್ದೇನೆ ಅಂತ ಸುಳ್ಳು ಹೇಳೋದಕ್ಕೂ ನಮಗೆ ಗೊತ್ತಿದೆ. ಹೊರಗೆ ಹೋಗಿರೋದಿಲ್ಲ, ಅದು ತುಂಬ ಟ್ರಾಫಿಕ್ಕಲ್ಲಿ ಸಿಕ್ಕ ಹಾಕ್ಕೊಂಡಿದ್ದೇನೆ ಅಂತೆಲ್ಲ ಹೇಳುವಷ್ಟರ ಮಟ್ಟಿಗೆ ನಮಗೆ ಗೊತ್ತಿರುತ್ತೆ. ಸತ್ಯವನ್ನು ಮರೆಮಾಚೋದಕ್ಕೂ ಬರುತ್ತೆ. ಸತ್ಯದ
ಅರಿವೇ ನಮಗೆ ಇಲ್ಲದಿದ್ದರೂ ಸಹ ಸತ್ಯವನ್ನು ಸುಳ್ಳಾಗಿ ಮಾರ್ಪಡಿಸೋದಕ್ಕೆ ಬರುತ್ತೆ. ಆದರೆ ಅವನಿಗೆ ನಾನು ಎಲ್ಲಿದ್ದೇನೆ, ನಾನಿದ್ದದ್ದು ಒಳಗೋ ಇದ್ದದ್ದು ಹೊರಗೋ ಅದರ ಪರಿವೆಯೇ ಇರುವುದಿಲ್ಲ. ಹಾಗಾಗಿಯೇ ಆತನಿಗೆ ಹೋಗಬೇಕಾದ ಸ್ಥಳ, ಹೋಗಬಾರದ ಸ್ಥಳ ಎನ್ನುವಂತಹ ಪರಿವೆ ಇರುವುದಿಲ್ಲ. ಅಂದ ಮಾತ್ರಕ್ಕೆ ಅವನು ತಪ್ಪು ಮಾಡಿದ ಅಂತ ಅರ್ಥ ಅಲ್ಲ. ಒಳ ಹೊರಗುಗಳ ಭೇದ ಇಲ್ಲ. ಇದನ್ನು ಕೇಳಿದಾಗ ನಮಗೆ ಏನು ಹಾಗಿದ್ರೆ ಒಂದು ರೀತಿ ಹುಚ್ಚನ ಅಂದರೆ ಹೌದು, ನಮ್ಮ ದೃಷ್ಟಿಯಲ್ಲಿ ಅವನು ಹುಚ್ಚನೇ. ಯಾಕೆ ಅಂದರೆ ನೋಡಿ, ಈ ಒಳಗೆ ಹೊರಗೆ ಎನ್ನುವಂಥ ಭೇದವನ್ನು ಮಾಡಿಕೊಂಡವರು ನಾವು. ಅವನಿಗೆ ಕಾರ್ಯರೂಪವಾದಂಥ ಪ್ರಪಂಚ ಅನ್ನುವಂಥದ್ದು ಕಾಣಿಸೋದಿಲ್ಲ. ಆದ್ದರಿಂದ ಅಧಿಷ್ಠಾನವಾದ ಬ್ರಹ್ಮವಸ್ತು ಮಾತ್ರ ಕಾಣಿಸ್ತಾ ಇರ್ತದೆ. ಆದ್ದರಿಂದ ಅವನಿಗೆ ಆ ಸ್ಥಳದ ಲಿಮಿಟೇಷನ್ ಅನ್ನೋದು ಗೊತ್ತಾಗುವುದಿಲ್ಲ. ಹಾಗೆ ಅಂತ ಇದ್ದಕ್ಕಿದ್ದ ಹಾಗೆ ಮನೆಯೊಳಗೆ ನುಗ್ಗಿದ್ರಲ್ಲ ಅಂತ ನಾವು ಅವ್ರನ್ನ ತಪ್ಪು ತಿಳ್ಕೊಂಡು ಅವ್ರ ಮೇಲೆ ಏನಾದ್ರು ಕೈ ಎತ್ತೋಕೆ ಹೋದರೆ ಅದು ಅಪರಾಧ. ಯಾಕೆಂದರೆ ನಾನು ನಿನ್ನೇನೆ ಹೇಳಿದ್ದೇನೆ, ಅವನು ಮಾಡುವ ಯಾವ ಕ್ರಿಯೆಯೂ ಉದ್ದಿಷ್ಟವಾಗಿ ಅಥವಾ ಉದ್ದೇಶಪೂರ್ಣವಾಗಿ ಇರುವುದಿಲ್ಲ. ಆದ್ದರಿಂದ ಅವನ ಕ್ರಿಯೆ ನಮ್ಮ ದೃಷ್ಟಿಯಲ್ಲಿ ಕ್ರಿಯೆ, ಆದರೆ ಅವನ ದೃಷ್ಟಿಯಲ್ಲಿ ಅದು ನಿಷ್ಕ್ರಿಯೆ. ಸ್ವಾತಂತ್ರ್ಯ ಬರುವುದಕ್ಕಿಂತ ಮುನ್ನ ಆಂಗ್ಲರು ನಮ್ಮ ದೇಶವನ್ನು ಆಳ್ತಾ ಇದ್ದರು. ತಮಿಳುನಾಡಿನಲ್ಲಿ ಕುಟ್ರಾಯಂ ಅಂತ ಒಂದು ಸ್ಥಳ, ಪ್ರಾಯಶಃ ನೀವು ಕೇಳಿದ್ದೀರಾ. ಕೇಳದೇ ಇದ್ದರೆ ಇದು ಹೊಸ್ತು ಅಂತ ಅಂದ್ಕೊಳ್ಳಿ. ಅಲ್ಲಿನ ಜಲಪಾತ ಅತ್ಯಂತ ಪ್ರಸಿದ್ಧವಾದದ್ದು. ಒಮ್ಮೆ ಈ ದೇಶದ ಬ್ರಿಟಿಷ್ ಸರ್ಕಾರದ ಒಬ್ಬ ಅಧಿಕಾರಿ ತನ್ನ ಪರಿವಾರದವರೊಂದಿಗೆ ಈ ಕುಟ್ರಾಯಂ ಜಲಪಾತಕ್ಕೆ ಹೋಗಿದ್ದ. ಜಲಪಾತದಲ್ಲಿ ಸ್ನಾನ ಮಾಡಿ ಮೋಜು ಮಸ್ತಿಯನ್ನೆಲ್ಲ ತೀರಿಸ್ಕೊಳ್ಬೇಕು ಅಂತ ಹೋಗಿದ್ದ ಅವನು. ಜಲಪಾತ ಸ್ನಾನ ಮಾಡೋದೇ ಮೋಜು ಮಸ್ತಿ ಅಂತ ನನ್ನ ಮಾತಿನ ಅರ್ಥ. ಇಲ್ಲ ಇನ್ನೂ ಏನೇನು ಎಲ್ಲ ವಿಹಾರಗಳನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಅಲ್ಲಿಗೂ ಹೋದ. ಆ ಸಂದರ್ಭದಲ್ಲಿ ಸದಾಶಿವ ಬ್ರಹ್ಮೇಂದ್ರರು ಉನ್ಮತ್ತಾವಸ್ಥೆಗೆ ಏರಿದವರಾಗಿದ್ದರು. ಅವರು ಎಲ್ಲಂದ್ರಲ್ಲಿ ಸಂಚಾರ ಮಾಡ್ತಾ ಇದ್ರು. ಏಕೆಂದರೆ ನಿನ್ನೆ ಮೊನ್ನೆಯಿಂದಲೂ ಗೋಖಲೆ ಇನ್ಸ್ಟಿಟ್ಯೂಷನಲ್ಲಿ ಅವರು ಸಂಚಾರ ಮಾಡ್ತಾ ಇದ್ದಾರೆ ಮಾನಸಿಕವಾಗಿ. ನನ್ನ ವಾಗೀಂದ್ರಿಯದ ಮೂಲಕ, ನಿಮ್ಮ ಶ್ರೋತ್ರೇಂದ್ರಿಯದ ಮೂಲಕ. ಅವರಿಗೆ ಸ್ಥಳ ಇಲ್ಲ. ಅದರೊಳಗೂ ಇಂತಹ ವಿಚಾರ, ಇಂತಹ ಸ್ಥಳ ಅಂದರೆ ಪ್ರಾಯಶಃ ಅವರಿಗೆ ಇಷ್ಟ ಆಗತ್ತೆ. ಏಕೆಂದರೆ ಅದು ಅವರದ್ದೇ ವಿಚಾರ ಅದು. ಹಾಗಾಗಿ ಅವನು ಸ್ನಾನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎದುರುಗಡೆಯ ದೊಡ್ಡ ಕಲ್ಲಿನ ಬಂಡೆ, ಒಂದು 150 ಮಾರುಗಳ ಅಂತರದಲ್ಲಿ ನೋಡಿದವನು ಒಬ್ಬ ನಗ್ನ ವ್ಯಕ್ತಿ ನಿಂತು ನಾವು ಸ್ನಾನ ಮಾಡೋದನ್ನು ನೋಡ್ತಾ ಇದ್ದಾನೆ ಅಂತ ಅನ್ನಿಸ್ತು. ನಿಂತಿದ್ದು ಹೌದು, ನಗ್ನ ವ್ಯಕ್ತಿಯೂ ಹೌದು, ಆದರೆ ನಾವು ಸ್ನಾನ ಮಾಡ್ತಾ ಇದ್ದಾನೆ ಅಂದ್ಕೊಂಡಿದ್ದು ತಪ್ಪು. ಅದನ್ನು ನೋಡ್ಲಿಕ್ಕೆ ಬಂದಿದ್ದಾನೆ ಎನ್ನುವಂಥದ್ದು ತಪ್ಪು. ಕೊನೆಗೆ ಇನ್ನೇನು ಕೈ ಹಾಕಿದ ಬ್ಯಾಗಿಗೆ, ತೆಗೆದ ಪಿಸ್ತೂಲನ್ನು ತೆಗೆದು ಚಾರ್ಜ್ ಮಾಡಿಬಿಟ್ಟ. ಚಾರ್ಜ್ ಮಾಡಿದಾಗ ಏನಾಯಿತು ಕೇಳಿದರೆ, ಇವನ ಗುಂಡು ಅವರಿಗೆ ತಾಗಲಿಲ್ಲ, ಪಾಸಾಗಿ ಹೋಯಿತು. ಇವನೇನು ಗುಂಡು ತಾಕಿತ್ತು ಅಂತ ನೋಡೋಷ್ಟೊತ್ತಿಗೆ ಅಲ್ಲೊಂದು ಸಿಂಹ ಕುಳಿತಿತ್ತು, ಗರ್ಜಿಸಿತು. ಇವನು ಜಾಗ ಖಾಲಿ ಮಾಡ್ದ. ಕಥೆ ಅಲ್ಲ, ಇತಿಹಾಸ, ಉಪಕಥೆನೂ ಅಲ್ಲ, ಕಥೆಯೇ ಅಲ್ಲ, ನಡೆದ ಘಟನೆ. ಹಾಗಾಗಿ ಯಾಕೆ ಅಂದರೆ, ಇವರು ಇಲ್ಲಿ ಯಾರೋ ಸ್ನಾನ ಮಾಡ್ತಾ ಇದ್ದಾರೆ, ನಾನು ಬರಬಾರದು ಜಾಗಕ್ಕೆ ಬಂದಿದ್ದೇನೆ ಎನ್ನುವ ಅರಿವು ಅವರಿಗೆ ಇರುವುದಿಲ್ಲ. ಅಕಸ್ಮಾತ್ ಯಾರಿದ್ದು ಅಕಸ್ಮಾತ್ ಮನೆಗೆ ನುಗ್ಗಿದ್ರೆ ಅದು ಅವ್ರ ಮನೆ ಬೆಡ್ರೂಮೇ ಆಗಿರಬಹುದು, ಆ ಪರಿವೆ ಅವರಿಗೆ ಇರೋದಿಲ್ಲ. ಅಥವಾ ಪೂಜಾ ಮಂದಿರವೇ ಆಗಿರಬಹುದು. ಅಕಸ್ಮಾತ್ ಒಂದು ನದಿ ಹರಿತಾ ಇದ್ರೆ ಈ ನದಿಯನ್ನು ನಾನು ದಾಟೋದಕ್ಕೆ ಆಗೋದಿಲ್ಲ, ಆಗ್ತದೆ ಅಂತ ಅವರು ನಮ್ಮ ಲೆವೆಲಲ್ಲಿ ವಿಚಾರ ಮಾಡೋದಿಲ್ಲ.
ಮತ್ತು ಪುನಃ ನದಿಯನ್ನು ಹಾಗೇನೆ ದಾಟ್ತಾರೆ ಅವರು. ಆದರೆ ಅವರ ತಪಶಕ್ತಿಯಿಂದ ಸಹಜವಾಗಿ ಅದನ್ನು ಕಾಸು ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಅಂತ. ಆಪತ್ತು ಬಂದರೆ ಬರೋದು ಇಲ್ಲ ಅವರಿಗೆ, ಹೇಳಿದ್ನಲ್ಲ, ಬಂದರೆ ಇಂಥ ಸ್ಥಿತಿ ಹೀಗೆ. ಆದ್ದರಿಂದ ಒಳ ಹೊರಗುಗಳ ಭೇದ ಅವರಿಗಿಲ್ಲ, ನಮಗೆ ಉಂಟು. ಯಾಕೆಂದರೆ ಈ ಒಳ ಹೊರಗನ್ನು ನಾವು ಮಾಡ್ಕೊಂಡಿದ್ದೆ ಅಷ್ಟೇ ಹೊರತು ಬಯಲಿನಲ್ಲಿ, ಬಯಲು ಅಂದ್ರೆ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೇನೆ, ಆಕಾಶದಲ್ಲಿ ಒಳ ಹೊರಗುಗಳು ಇಲ್ಲ. ಹಾಗೆ ಒಳ ಹೊರಗುಗಳು ಇಲ್ಲದೆ ಇರುವಂಥ ಆಕಾಶದಲ್ಲಿ ಮಾಡಿಕೊಂಡವರು ಆ ವ್ಯವಸ್ಥೆಯನ್ನು ನಾವೇ ಅಷ್ಟೇ ಹೊರತು ಅವರಲ್ಲ. ಅವನು ನೋಡೋದು ಬಟ್ಟ ಬಯಲನ್ನು, ಬ್ರಹ್ಮತತ್ವನಾದ್ದರಿಂದ ಅದರೊಳಗೆ ಅವನಿಗೆ ಭೇದ ಇಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ಈ ಶ್ಲೋಕದ ಅರ್ಥ ಸ್ಪಷ್ಟವಾಗಿದೆ ಅಂತ ಗುರುಗಳು ಬರೀತಾರೆ. ಮತ್ತು ಮುಂದಿನ ಶ್ಲೋಕ 437ನೇ ಶ್ಲೋಕ. ದೇಹೇಂದ್ರಿಯಾದೌ ಕರ್ತವ್ಯೇ ಮಮ ಅಹಂಭಾವ ವರ್ಜಿತಃ ಔದಾಸೀನ್ಯೇನ ಯಸ್ಥಿಷ್ಠೇತ್ ಸಜೀವನ್ ಮುಕ್ತ ಇಷ್ಯತೆ. ಇನ್ನೊಂದು ಸಲ. ದೇಹೇಂದ್ರಿಯಾದೌ ಕರ್ತವ್ಯೇ ಮಮ ಅಹಂಭಾವ ವರ್ಜಿತಃ ಔದಾಸೀನ್ಯೇನ ಯಸ್ಥಿಷ್ಠೇತ್ ಸಜೀವನ್ ಮುಕ್ತ ಇಷ್ಯತೆ. ದೇಹ, ಇಂದ್ರಿಯ ಮೊದಲಾದವುಗಳಲ್ಲಿಯೂ ಮತ್ತು ಕರ್ತವ್ಯದಲ್ಲಿಯೂ ನಾನು, ನನ್ನದು ಎಂಬ ಭೇದ ಭಾವ ಇಲ್ಲದೆ ಯಾವನು ಉದಾಸೀನತೆಯಿಂದ ಇರ್ತಾನೋ ಅವನು ಜೀವನ್ಮುಕ್ತ. ಇದು ಜೀವನ್ಮುಕ್ತನ ಲಕ್ಷಣ. ಇಲ್ಲೊಂದು ಶಬ್ದ ಉಂಟು ಶ್ಲೋಕದಲ್ಲಿ, ದೇಹ ಇಂದ್ರಿಯ ಆದವು ಅಂತ. ದೇಹ ಅಂದರೆ ಕರಚರಣಾದಿ ಅವಯವಗಳಿಂದ ಕೂಡಿದಂತಹ ಈ ಸ್ಥೂಲವಾದ ಶರೀರ ಅಂತ ಒಂದರ್ಥ. ಇದರ ಒಳಗೆ 17 ಅವಯವಗಳಿಂದ ಕೂಡಿದ ಸೂಕ್ಷ್ಮ ಶರೀರ ಉಂಟು, ಅದು ಅಂತ ಇನ್ನೊಂದರ್ಥ. ಇನ್ನೂ ಒಳಕ್ಕೆ ಹೋದರೆ ಅಜ್ಞಾನ ಉಂಡೆಯೇ ಒಂದು ಶರೀರ. ಈ ಮೂರರಲ್ಲೂ ಸಹ ಅವನಿಗೆ ಅಭಿಮಾನ, ನನ್ನದು ಇದು ಅನ್ನುವಂಥ ಅಭಿಮಾನ ಇಲ್ಲ, ಒಂದರ್ಥ. ಮತ್ತು ಮುಂದಿನದು ಇಂದ್ರಿಯ. ಇಂದ್ರಿಯ ಅಂದರೆ 10 ಇಂದ್ರಿಯಗಳು ಮತ್ತು ಮನಸ್ಸು. ಈ ಯಾವುದರಲ್ಲೂ ಇವು ನನಗೆ ಸಂಬಂಧಪಟ್ಟವು ಎನ್ನುವಂಥ ಅಭಿಮಾನ ಇಲ್ಲ. ಮತ್ತು ಆದಿ ಶಬ್ದ ಉಂಟು ಅಲ್ಲಿ. ಆದಿ ಶಬ್ದದಿಂದ ಏನು ತಗೊಳ್ಬೇಕು ಅಂದರೆ ಪ್ರಾಣ, ಬುದ್ಧಿ, ಅಂತಃಕರಣ ಇವುಗಳನ್ನೆಲ್ಲ ತಗೊಳ್ಳಿ. ಇದು ಯಾವುದರೊಳಗೂ ಸಹ ನನ್ನದು ಎನ್ನುವಂಥ ಭಾವ ಅವನಿಗೆ ಇರುವುದಿಲ್ಲ. ಆಯಿತು, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳಲ್ಲಿ ನನ್ನದು ಎನ್ನುವ ಭಾವವಿಲ್ಲ. ಹಾಗಿದ್ರೆ ತಾನು ಮಾಡುವ ಕೆಲಸದಲ್ಲಿ ಏನಾದ್ರು ಇದು ನಾನು ಮಾಡುವ ಕೆಲಸ ಅಂತ ಭಾವನೆ ಉಂಟೋ? ನಮಗಿರುತ್ತದೆ, ಇದು ನನ್ನ ಕೆಲಸ ಮನೆಯಲ್ಲಿ, ಇದು ನನ್ನ ಕೆಲಸ ಅಲ್ಲ ಅಂತ. ನಮ್ಮ ಕೆಲಸ ಆದದ್ದನ್ನೇ ನಾವು ನಮ್ಮ ಕೆಲಸ ಅಲ್ಲ ಅಂತ ನಾವು ತೀರ್ಮಾನ ಮಾಡಿರ್ತೇವೆ ಅಲ್ವಾ? ಆದರೆ ಅವನಿಗೆ ಈ ಭೇದ ಇರುತ್ತೋ ಅಂತ ಕೇಳಿದರೆ, ಇದು ತನ್ನ ಕರ್ತವ್ಯ, ನಾನು ಮಾಡಬೇಕಾದದ್ದು ಎನ್ನುವಂಥದ್ದು ಅವನಿಗೆ ಅರಿವು ಇರುವುದಿಲ್ಲ. ಯಾಕೆಂದರೆ ಅವನಿಗೆ ಕರ್ತವ್ಯ ಎನ್ನುವುದು ಇಲ್ಲ. ಕರ್ತವ್ಯವೇ ಇಲ್ಲದೆ ಇರುವವನಿಗೆ ಇದು ನನ್ನ ಕೆಲಸ ಎನ್ನುವಂಥ ಅರಿವಾದರೂ ಸಹ ಹೇಗೆ ಬರುತ್ತೆ? ಇಲ್ಲ. ಇದು ನನ್ನದು ಅಂತ ಅಲ್ಲದೆ ಇದ್ಮೇಲೆ ಮತ್ತೆ ಅದರೊಳಗೆ ಮಮಕಾರ, ಅದರ ಬಗ್ಗೂ ಸಹ ಅವನಿಗೆ ಏನೂ ಅರಿವೇ ಇರುವುದಿಲ್ಲ. ಆ ದೇಹೇಂದ್ರಿಯ ಅನ್ನೋದಕ್ಕೆ ಇನ್ನೊಂದು ವಿವರಣೆ ಕೊಡ್ತಾರೆ. ಈಗ ನಾವು ಎಲ್ಲರೂ ಸಹ ಮನುಷ್ಯರು ಅಂತ ಗೊತ್ತು, ಮನುಷ್ಯರು ಎನ್ನುವ ಅರಿವುಂಟು. ಮನುಷ್ಯರಂತೆ ಬದುಕ್ತೇವೋ ಬಿಡ್ತೇವೋ, ದಟ್ ಈಸ್ ಸಪ್ರೇಟ್ ಅಲ್ವಾ? ಅಪ್ಲಿಕೇಶನ್ ಕೇಳ್ತಾರಲ್ಲ ಏನು ಅಂತ, ಗಂಡು ಹೆಣ್ಣು ಅಂತೆಲ್ಲ ಹಾಕ್ತೇವೆ ನಾವು, ಹೌದು ತಾನೇ? ಆದರೆ ಅವನಿಗೆ ಕೇಳಿದರೆ ಅವನದಕ್ಕೆ ಉತ್ತರ ಹೇಳೋದಿಲ್ಲ. ಯಾಕೆಂದರೆ ನಾನು ಮನುಷ್ಯ ಎನ್ನುವಂಥ ಭಾವವನ್ನು ಸಹ ಅವನು ಮೀರಿರ್ತಾನೆ. ಮನುಷ್ಯ ಅನ್ನೋದಕ್ಕೆ ಅರ್ಥ ಮನೀಷಾ ಅಂದರೆ ಬುದ್ಧಿ ಅಂತ. ಅದು ಉಳ್ಳವನು ಮನುಷ್ಯ, ಅವನ ಬುದ್ಧಿಯು ಸಹ ಕ್ಷೀಣ ಆಗಿಬಿಡುತ್ತೆ. ಹಾಗಾಗಿ ಅವನು ಮನುಷ್ಯ ಎನ್ನುವಂಥ ಪರಿಧಿಯನ್ನು ಮೀರಿ ಹೋಗಿಬಿಡ್ತಾನೆ. ಹಾಗಾಗಿ ಅವನಿಗೆ ನಾನು ಮನುಷ್ಯ ಎನ್ನುವಂಥ ಅರಿವು ಇರುವುದಿಲ್ಲ ಒಂದು. ಮತ್ತು ಇಂದ್ರಿಯಗಳು, ಈಗ ನಮಗೆಲ್ಲ ನೋಡಿ, ನನ್ನ ಕಣ್ಣು ನೋಡ್ತಾ ಇದೆ, ನನ್ನ ಕಿವಿ ಕೇಳಿಸ್ಕೊಳ್ತಾ ಇದೆ,
ಯಾರೋ ಮುಟ್ಟಿದರೆ ಸ್ಪರ್ಶದ ಅರಿವಾಗತ್ತೆ ಚರ್ಮಕ್ಕೆ. ಇದು ಏನಾದರೂ ಆಗುತ್ತೋ ಅಂತ ಕೇಳಿದರೆ ಕೆಲವು ಸಲ ಆಗಬಹುದು, ಕೆಲವು ಸಲ ಆಗದೇನೋ ಇರಬಹುದು. ಕಂಡರೂ ಕಾಣದೇ ಇರುವ ಹಾಗೆ, ಕೇಳಿದರೂ ಕೇಳದೇ ಇರುವ ಹಾಗೆ, ತಿಂದರೂ ತಿನ್ನದೇ ಇರುವ ಹಾಗೆ, ಮೂಸಿದರೂ ಮೂಸದೇ ಇರುವವನ ಹಾಗೆ, ಸ್ಪರ್ಶವಾದರೂ ಅದು ಗೊತ್ತಾಗದೇ ಇರುವ ಹಾಗೆ ಆತ ಇರ್ತಾನೆ. ಇರಬೇಕು ಅಂತಲ್ಲ, ಸಹಜವಾಗಿ ಆಗಿಬಿಡುತ್ತೆ ಆಗ್ತೀವಿ ಹೇಗೆ ಅಂತ. ಮತ್ತೆ ಹೇಗಿರ್ತಾನೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ, ಔದಾಸೀನ್ಯೇನ ಯಸ್ತಿಷ್ಠೇತ್. ಉದಾಸೀನತೆಯ ಭಾವವೇ ಔದಾಸೀನ್ಯ. ಅವನು ಔದಾಸೀನ್ಯತೆಯಿಂದ ಇರ್ತಾನೆ, ಔದಾಸೀನ್ಯನಾಗಿ ಇರ್ತಾನೆ. ಔದಾಸೀನ್ಯ ಅಂದರೆ ಏನು ನೋಡಿ, ಪ್ರಪಂಚದಲ್ಲಿ ಎಲ್ಲವೂ ಸಾಮಾನ್ಯವಾಗಿ ಎರಡಿರ್ತವೆ. ಒಂದು ಸುಖ ಮತ್ತು ದುಃಖ, ಶತ್ರುಗಳು, ಮಿತ್ರರು. ಯಾವುದೋ ಒಂದು ವಿಷಯ ಬಂತು ನಮ್ಮ ಮುಂದೆ, ಆಗ ನಾವು ಏನು ಮಾಡ್ತೇವೆ ಕೇಳಿದರೆ, ಆ ವ್ಯಕ್ತಿ ನಮ್ಮ ಕಡೆಯವನು ಅಂತ ನಾವು ಅವನ ಕಡೆಗೆ ವಾಲ್ತೇವೆ, ನಮ್ಮ ಅಭಿಪ್ರಾಯ ಅವನಿಗೇನೆ ಹೇಳ್ತೇವೆ. ಆಗೋದಿಲ್ಲ ಅಂತಾರೆ, ಇಲ್ಲರಿ ಸರಿ ಇಲ್ಲ ಮನುಷ್ಯ ಅವನು ಅಂತ ಅವನನ್ನು ದೂರ ಇಡ್ತೇವೆ. ಅಂದರೆ ಯಾವುದೋ ಒಬ್ಬ ವ್ಯಕ್ತಿಯ ಪಕ್ಷವನ್ನು ನಾವು ಆಶ್ರಯಿಸ್ತೇವಲ್ಲ, ಇದು ಉದಾಸೀನತೆ ಅಲ್ಲ. ಹಾಗೆ ಸುಖ ದುಃಖ ಬಂದಾಗ ದುಃಖ ಬರದೇ ಇರಲಿ, ಸುಖವೇ ದಿನವೂ ಬರಲಿ, ನನಗೆ ಸಾಧ್ಯ ಆದ ದುಃಖದ ಅರಿವೇ ಆಗದೇ ಇರಲಿ ಅಂತ ವಿಚಾರ ಮಾಡ್ತೇವಲ್ಲ, ಇದು ಉದಾಸೀನತೆ ಅಲ್ಲ. ಹಾಗಿದ್ರೆ ಸುಖನಾದರೂ ಬರಲಿ, ದುಃಖನಾದರೂ ಬರಲಿ, ಶತ್ರುವಾದರೂ ಇರಲಿ, ಮಿತ್ರನಾದರೂ ಇರಲಿ, ಈ ಇಬ್ಬರನ್ನೂ ಸಹ, ಎರಡನ್ನೂ ಸಹ ನಾನು ಪರಿಗಣನೆ ಮಾಡೋದಿಲ್ಲ, ಯಾರ ಪಕ್ಷವನ್ನೂ ಆಶ್ರಯಿಸೋದಿಲ್ಲ. ಅದು ಉದಾಸೀನತೆ. ನಮಗೆ ಹೀಗಿರೋದಕ್ಕಾಗತ್ತಾ? ತಪ್ಪು ತಿಳ್ಕೊಳ್ಬೇಡಿ. ಹುಡುಗನಿಗೆ ಮದುವೆ ನಿಶ್ಚಯ ಆಗಿರುತ್ತೆ, ಹುಡುಗಿ ಕಡೆಯವರು ನಮಗಿನ್ನೇನು ನೆಂಟರಾಗಬೇಕು, ಮಾತುಕತೆಯಲ್ಲೇ ಮುಗಿತಾ ಬರೋ ಹೊತ್ತಿಗೆ ಆ ಹೆಣ್ಣಿನ ಕಡೆಯವರು ಎಲ್ಲಿಲ್ಲದ ಗುಣಗಳನ್ನು ಗಂಡಿನವರು ಕಾಣ್ತಾರೆ. ಗಂಡಿನವರ ಕಡೆಯಲ್ಲಿ ಎಲ್ಲಿಲ್ಲದ ಗುಣಗಳು ಹೆಣ್ಣಿನವರ ಕಡೆಗೆ ಕಾಣ್ತವೆ. ಯಾಕೆ? ನಮ್ಮವರು ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್, ಇನ್ನೂ ಪೂರ್ತಿ ಆಗಲಿಲ್ಲ, ಆದ್ರೂ ಸಹ ಶುರುವಾಯಿತು ನೋಡಿ ಅಟ್ಯಾಚ್ಮೆಂಟ್. ಹೌದು ತಾನೆ? ಇದು ಲೋಕದ ಕ್ರಮ. ಅವನು ಇಂಥ ಸ್ಥಿತಿಯಲ್ಲಿ ಆಗಿರ್ತಾನೆ, ತೀರಾ ವಿಲಕ್ಷಣನಾಗಿರ್ತಾನೆ. ಆದರೂ ಸರಿ, ಆಗದೇ ಇದ್ರೂ ಸರಿ, ಬಂದರೂ ಸರಿ, ಬರದೇ ಇದ್ರೂ ಸರಿ, ಆಹಾರ ಸಿಕ್ಕಿದ್ರೂ ಸರಿ, ಸಿಗದೇ ಇದ್ರೂ ಸರಿ. ಇದು ಉದಾಸೀನತೆ. ಸಿಕ್ಕಿದಾಗ ಸಂತೋಷ ಇಲ್ಲ, ಸಿಗದೇ ಇದ್ದಾಗ ಬೇಸರ ಇಲ್ಲ. ಯಾರೋ ನೆಂಟರು ಬಂದರು ಅಂತ ಸಂತೋಷ ಇಲ್ಲ, ಹೋದರು ಅಂತ ಬೇಸರ ಇಲ್ಲ. ನಮಗಿಲ್ಲೆಲ್ಲ ಉಂಟು ಎರಡೂ ಸಹ. ಹಾಗಾಗಿ ಆಗತೆ ಸ್ವಾಗತಂ ಗಚ್ಚಂತಂ ನ ನಿವಾರಯೇತ್ ಅಂತ. ಬಂದರೆ ಸಂತೋಷ, ಅದನ್ನು ಹೇಳೋದಿಲ್ಲ. ಹೋಗ್ತೀರಾ, ಬೇಜಾರಿಲ್ಲ. ಇದು ಉದಾಸೀನತೆಯ ಲಕ್ಷಣ. ಅವನು ಹೀಗೆ ಇರ್ತಾನೆ. ಒಂದು ಕ್ಷಣಕಾಲ ವಿಚಾರ ಮಾಡಿ, ಬದುಕಿನಲ್ಲಿ ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅವನಿಗಿರುವ ಸಂತೋಷವನ್ನು ನಾವು ಅಳೆಯೋದಕ್ಕೆ ಸಾಧ್ಯ ಇಲ್ಲರಿ. ನಮ್ಮೆಲ್ಲ ದುಃಖಕ್ಕೆ ಕಾರಣ ಈ ಉದಾಸೀನ ರಹಿತತೆ. ಅಂದ ಮಾತ್ರಕ್ಕೆ ಸಂಸಾರಿಗಳು ಯಾವಾಗಲೂ ಹೀಗಿರಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಆಮೇಲೆ ಮತ್ತೆ ಪುನಃ ಮನೇಲಿ ಅದಕ್ಕೋಸ್ಕರನೇ ಒಂದಿಷ್ಟು ಗಲಾಟೆ ಶುರು ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ನಾಳೆಯಿಂದ ಮತ್ತೆ ಪುನಃ, ನಾಳೆ ಸದ್ಯ ವಿವೇಕ ಚೂಡಾಮಣಿ ಇವತ್ತೇ ಮುಗಿಯುತ್ತೆ ಈ ಸರಣಿ. ನೀವು ವಿವೇಕ ಚೂಡಾಮಣಿ ಉಪನ್ಯಾಸ ಕೇಳಲಿಕ್ಕೆ ಹೋಗಬೇಡಿ, ಬೇರೆ ಯಾವುದಕ್ಕಾದರೂ ಹೋಗಿ. ಅಂತ ಮನೆಯಲ್ಲಿ ಉಪನ್ಯಾಸ ಬರುವವ್ರನ್ನ ಕಾಲಿಡಿದು ಹೇಳಿತಾರೆ ಮತ್ತೆ ಪುನಃ. ಯಾಕೆಂದರೆ ಮಾಡಬೇಕಾದ ಯಾವುದೂ ಮಾಡೋದಿಲ್ಲ ಇವರು. ಇಲ್ಲೊಂದು ಸಮಸ್ಯೆ, ಸ್ವಾರಸ್ಯ ಏನು ಗೊತ್ತಾ? ನಾವು ಮಾಡಬೇಕಾದ್ದನ್ನು ಮಾಡಬೇಕು, ಅದರ ಮನಸ್ಸಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅಲ್ರಿ, ಅದು ಯಾಕ್ರಿ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ನಾವು ಎಷ್ಟೋ ಕ್ರಿಯೆಗಳನ್ನು
ದೇಹದ ಮೂಲಕ ಮಾಡ್ತಾ ಇರ್ತೇವೆ, ಮನಸ್ಸು ಆ ಕ್ರಿಯೆ ಜೊತೆಗೆ ಇನ್ವಾಲ್ವ್ ಆಗಿರೋದಿಲ್ಲ. ಬರೋದಕ್ಕೆ ಹಾಗೆ ಮಾಡೋದಕ್ಕೆ ಬರುತ್ತೆ. ಮನೆಗೆ ಹೋಗಿದಾಗ ಹೇಳ್ತಾರೆ, ಏನೋ ತರಕಾರಿ ತೊಗೊಂಡು ತಂದ್ರಾಯ್ತು, ಅದಕ್ಕೇನಂತೆ. ಬಟ್ ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇರ್ಕೊಡೋದು. ಏನೋ ಒಂದು ಕೇಳಿದ್ರೆ ನಮಗೆ ತರಕಾರಿ ತಂದ ತಕ್ಷಣ ತರಕಾರಿ ತಂದ್ರ ಅಂತ ಮಾತನಾಡಿಸ್ಬೇಕು. ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ ಬೇಜಾರ ಆಗತ್ತೆ, ನಮಗೆ ಬೇಜಾರ, ಮತ್ತು ಪುನಃ ನಾವು ಮಾಡ್ಕೊಳ್ತೇವೆ. ಅದ್ರ ಬಗ್ಗೂ ಇಲ್ಲ, ತಂದಾಯ್ತು ಅಷ್ಟೇ. ಈ ಭಾವವನ್ನು ಬೆಳೆಸ್ಕೊಂಡಾಗ ಕ್ರಿಯೆ ಹೊರಗಡೆಯಿಂದ ನಡೆದು ಹೋಗಲಿ, ಅದರ ಒಳಗಡೆಯಿಂದ ಅದರ ಬಗ್ಗೆ ಮತ್ತೆ ಪುನಃ ಹಚ್ಚಿಕೊಳ್ಳಿಕ್ಕೆ ಹೋಗಬಾರದು. ಇದೇ ಸಾಧನೆ. ಬಹಳ ಕಷ್ಟ. ಇದನ್ನೇ ಹೇಳೋದು, ನಮ್ಮ ಮನಸ್ಸನ್ನು 2 ಭಾಗ ಮಾಡಿಬಿಡ್ಬೇಕು. ಅದು ಹ್ಯಾಂಗ್ರಿ? ಕೈಗೆ ಸಿಕ್ಕಿರಲ್ವ ಭಾಗ ಮಾಡೋದು? ಹೌದು. ಅದಕ್ಕೆ ಹೊರಮೈಯನ್ನು ಲೋಕದ ವ್ಯವಹಾರಕ್ಕೆ ಬಿಡೋದು, ಒಳಮೈಯನ್ನು ನಮಗೋಸ್ಕರ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯಧ್ಯಾನ, ಒಳಗೆ ಅದರ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ಹೊರ ಯೋಗ ಸೂತ್ರವಿದು ಮಂಕುತಿಮ್ಮ. ಹಾಗೆ ಒಳಗಡೆಯಿಂದ ಹೇಗೆ ಅಂತರ್ನೈರಾಶ್ಯಂ, ಒಳಗಡೆಯಿಂದ ನಿರಾಶಾಭಾವ. ಇಲ್ಲ, ಬಂದರೂ ಸರಿ ಹೋದರೂ ಸರಿ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಬಹಿ ಆಶೋನ್ಮುಖ ಸ್ಥಿತ. ಹಾಗೆ ಅಂತ ನಾವು ವೇದಾಂತಕ್ಕೆ ಬರೋಕ್ಕಿಂತ ಮೊದಲೇ ಸಂಸಾರ ಕಟ್ಕೊಂಡಾಗಿದೆ. ಈಗ ಇದ್ದಕ್ಕಿದ್ದ ಹಾಗೆ ನಮ್ಮ ಉದಾಸೀನತೆಯನ್ನು ಜಾಸ್ತಿ ಪ್ರಕಟಪಡಿಸೋಕೋದ್ರೆ ಅವರಿಗೆ ಅನ್ಯಾಯ ಮಾಡ್ದಂಗೆ. ಹಾಗೆ ಅವರಿಗೋಸ್ಕರ ಹೊರಗಡೆಯಿಂದ ಒಂದು ಆಸೆಯ ಲೇಪನ ಹಚ್ಕೋ. ಬಹಿ ಆಶೋನ್ಮುಖ ಸ್ಥಿತ. ಅವರಿಗೇನು ಕೇಳಿದ್ರೆ ನಾನು ಕೇವಲ ಹೆಣ್ಣುಮಕ್ಕಳನ್ನು ಮನಸ್ಸಿಟ್ಕೊಳ್ತಲ್ಲ, ಹೆಣ್ಣುಮಕ್ಕಳಿಗೂ ಸಹ ಅಂಥ ಪರಿಸ್ಥಿತಿಯಲ್ಲಿ ತಮ್ಮ ಸಂಸಾರಕ್ಕೋಸ್ಕರ ಆ ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಯಾಕೆ ಬೆಳೆಸ್ಕೊಳ್ಬೇಕು ಅಂದರೆ ಇನ್ನೊಬ್ಬರ ಲಾಭಕ್ಕಾಗಿಲ್ಲ, ನಮ್ಮ ಮನಃಶಾಂತಿಗಾಗಿ. ಬಹಿಸ್ತಪ್ತ ಅಂತರಾಶೀತ. ಹೊರಗಡೆಯಿಂದ ಏನಾದ್ರು ವ್ಯತ್ಯಾಸ ಆದಾಗ ನೀನು ತಪ್ತನಾಗು, ಕೋಪಿಸಿಕೊಂಡ ಹಾಗೆ ಮಾಡು, ಸಂತೋಷ ವಿಷಯ ಬಂದರೆ ನಕ್ಕ ಹಾಗೆ ಮಾಡು. ಏನೋ ದುಃಖದ ಸಂಗತಿ ನಡೆದರೆ ನೀನು ದುಃಖಕ್ಕೆ ಒಳಗಾದವನ ಹಾಗೆ ತೋರಿಸು. ಆದರೆ ಅಂತಹ ಆಶೀತ, ಒಳಗಡೆ ಮಾತ್ರ ತಣ್ಣಗಿರು ವೇದಾಂತದ ಚಿಂತನೆಯಿಂದ. ಲೋಕೆ ವಿಹರ ರಾಘವ, ಹೀಗೆ ವಿಹರಿಸಬೇಕು. ಯೋಗ ವಾಸಿಷ್ಠದಲ್ಲಿ ರಾಮನಿಗೆ ವಸಿಷ್ಠರು ಹೀಗೆ ಪಾಠ ಮಾಡಿದರು. ಅಂತರ್ನೈರಾಶ್ಯಮಾದಾಯ ಬಹಿರಾಶೋನ್ಮುಖ ಸ್ಥಿತ ಬಹಿಸ್ತಪ್ತ ಅಂತರಾಶೀತ ಲೋಕೆ ವಿಹರ ರಾಘವ. ಹೀಗೆ ಆ ವೇದಾಂತದ ಭಾವ ಒಳಗಡೆಯಿಂದ ಅದು ಕೆನೆಗಟ್ಟಬೇಕು, ಹೊರಗಡೆಯಿಂದ ಲೋಕದ ಕ್ರಿಯೆಗಳು ನಡಿಬೇಕು, ಅಲ್ಲ ನಡೆದಂತೆ ಇರಬೇಕು. ಅಲ್ರಿ ಏನಿದ್ರೂ ಸಹ ಕ್ರಿಯೆಯ ಜೊತೆಗೆ ಮನಸ್ಸು ಸಹ ಅಂಟುತ್ತದೆ ಅಲ್ವಾ ಅಂತ. ಹೌದು, ಯಾವ ಕ್ರಿಯೆಯ ಜೊತೆಗೆ ನಮಗೆ ನೈಪುಣ್ಯತೆ ಬರೋದಿಲ್ವೋ ಅಲ್ಲಿ ಕ್ರಿಯೆ ಮನಸ್ಸು ಎರಡು ಒಟ್ಟೊಟ್ಟಿಗಿರ್ತವೆ. ಯಾವಾಗ ನಮ್ಮ ಕ್ರಿಯೆಯಲ್ಲಿ ಒಂದು ನಿಪುಣತೆ ಬರ್ತದೆಯೋ ಆಗ ದೇಹ ಕ್ರಿಯೆ ಮಾಡ್ತದೆ, ಮನಸ್ಸು ಅದ್ರ ಬಗ್ಗೆ ಯೋಚಿಸುವುದಿಲ್ಲ. ಜ್ಞಾನಿಗಳ ಮಾತು ಇದು, ನಂದಲ್ಲ. ಒಂದು ಉದಾಹರಣೆ ಹೇಳ್ತೇನೆ, ಒಂದೇನು 2-3 ಉದಾಹರಣೆ ಕೊಡ್ತೇನೆ. ಮನಸ್ಸಿಗೂ ದೇಹಕ್ಕೂ ಸಂಬಂಧ ಇಲ್ಲದ ಎಷ್ಟೋ ಕೆಲಸಗಳು ನಡೀತವೆ, ಎಷ್ಟೋ ಕೆಲಸಗಳು. ನೀವು ನಿಮ್ಮ ಸ್ನೇಹಿತರ ಮನೆಗೆ ಹೋಗ್ತೀರಾ, ಹಳ್ಳಿ ಅಂತಾನೆ ಅಂದ್ಕೊಳ್ಳಿ. ಹೋಗುವಾಗ ಒಂದು 3-4 ಕ್ರಾಸ್ಗಳನ್ನು ನೀವು ಅಂದರೆ ಕೌಲು ದಾರಿಗಳನ್ನು ದಾಟ್ಕೊಂಡು ಹೋಗಬೇಕು ನೀವು. ಅದು ನಿಮಗೆ ಅವನ ಮನೆಗೆ ತುಂಬ ಸಲ ಹೋಗಿ 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 ಅಭ್ಯಾಸ ಇರುತ್ತೆ. ಹಾಗೆ ಅವನ ಮನೆಗೆ ತಿರುಗುವ ಕೌಲು ದಾರಿ ಬಂದಾಗ ಓಹೋ ಇಲ್ಲಿಯೇ ನಾನು ತಿರುಗಿ ಹೋಗಬೇಕು ಅಂತ ಉದ್ದೇಶಪೂರ್ವಕವಾಗಿ ನೆನಪಿಟ್ಕೊಂಡು ನೀವು ತಿರುಗಿ ಹೋಗ್ತೀರಾ. ನಿಮ್ಮ ಕಾಲಿಗೆ ಅದು ಸಹಜವಾಗಿ ಅಭ್ಯಾಸ ಆಗಿದೆ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾ ಹರಟೆ ಹೊಡೀತಾ ನಿಮ್ಮನ್ನೇ ನೀವು ಮರೆತರೂ ಸಹ ನಿಮ್ಮ ಕಾಲು ಅವ್ರ ಮನೆ ತಗೊಂಡು ನಿಮ್ಮನ್ನು ನಿಲ್ಲಿಸತ್ತೆ. ನೋಡಿ ಹೌದಲ್ವ ಅಂತ. ಇಲ್ಲ ನಮಗೆ ಈ ಉದಾಹರಣೆ ಅಷ್ಟು ಸ್ಪಷ್ಟವಾಗಿಲ್ಲ ಅಂತಾದರೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಪೇಟೆ ಜನರಿಗೇನೆ, ನಾವು ಎಲ್ಲೋ ಒಂದು ಕಡೆ ಸೈಕಲ್ ತಗೊಂಡು ಹೋಗ್ತಾ ಇರ್ತೀವಿ, ನಾವು ಅಲ್ಲೂ ಹಾಗೆ ಕ್ರಾಸ್ ರಸ್ತೆಗಳೆಲ್ಲ ಬರ್ತಾ ಇರ್ತವೆ.
ಅಲ್ವಾ? ಇಲ್ಲಿ ತಿರುಗಿದರೆ ಮತ್ತೆ ಬಲಕ್ಕೆ ತಿರುಗಿ ಮತ್ತೆ ಅಲ್ಲಿ ಹೋಗಿ ಮತ್ತೆ ಪುನಃ ಯೂಟರ್ನ್ ತಗೊಂಡು ಏನೇನೋ ಮಾಡ್ಕೊಂಡು ಬರಬೇಕು. ನಾವು ಏನು ಮಾಡ್ತೇವೆ ಕೇಳಿದರೆ, ನಮ್ಮ ಕಾಲು ಪೆಡಲ್ ಅಂತ ಉಳಿತಾ ಇರುತ್ತೆ, ಕಣ್ಣು ನೋಡ್ತಾ ಇರುತ್ತೆ, ಮನಸ್ಸು ಇನ್ನೇನೋ ಆಲೋಚನೆ ಮಾಡ್ತಾ ಇರ್ತದೆ. ಆದರೂ ಸಹ ನಮ್ಮ ದೇಹ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಸೇರಿರುತ್ತೆ. ಅಂದರೆ ಏನಂತಾಯ್ತು, ನಮ್ಮ ಈ ಇಂದ್ರಿಯಗಳಿಗೆ ಒಂದಿಷ್ಟು ಅಭ್ಯಾಸ ಮಾಡಿಸಿದ್ರೆ ಅದರ ಹಣೆ ಬರವು ಮಾಡ್ಕೊಂಡಿರ್ತವೆ. ಅವು ಅಲ್ಲಿ ಪ್ರತಿ ಹಂತದಲ್ಲೂ ಬುದ್ಧಿಯೇ ಬೇಕು ಅಂತ ಇಲ್ಲ. ಇದು ಒಂದು. ಒಬ್ಬ ತುಂಬ ಧಾರ್ಮಿಕ ವ್ಯಕ್ತಿ ಇದ್ದಾನೆ, ಶ್ರದ್ಧಾವಂತ. ಅವನು ಸ್ನಾನ ಮಾಡಬೇಕಿದ್ರೆ ಏನೋ ಅವನಿಗಿಂದ ಅಭ್ಯಾಸ ಆಗಿದೆ, ಅವನು ಜನ್ಮಾಂತರದ ಸಂಸ್ಕಾರ, ಒಂದಿಷ್ಟು ಸ್ತೋತ್ರಗಳನ್ನು ಹೇಳ್ತಾನೆ, ಮತ್ತು ರುದ್ರ ಪಠನ ಆದದ್ದಿದ್ದರೆ ಅದನ್ನು ಕಂಠಪಾಠ ಮಾಡಿದ್ದಿದ್ರೆ ಅದನ್ನು ಹೇಳ್ತಾನೆ. ಅವನು ಶುರು ಮಾಡ್ತಾನೆ, ಅವನು ಪಾಡಿ ಅವನು ಮೈಗೆ ನೀರು ಹಾಕ್ಕೊಳ್ತಾ ಇರ್ತಾನೆ. ವಾಗಿಂದ್ರಿಯ ಅದನ್ನು ಶುರು ಮಾಡುತ್ತೆ. ಇಲ್ಲಿ ಈ ಅನುವಾಕ ಆದಮೇಲೆ ಈ ಅನುವಾಕ ಹೇಳಬೇಕಿತ್ತಲ್ವಾ, ಓಹೋ ಈ ಗೋಜಲು ಅವನಿಗೆ ಇಲ್ಲ. ಯಾಕೆಂದರೆ ವಾಗಿಂದ್ರಿಯ ಅದ್ರ ಪಾಡಿ ಅದ್ರ ಕೆಲಸ ಮಾಡುತ್ತೆ. ಮತ್ತು ಕೈಗೂ ಸಹ ಕೈ ಮಗ್ಗನ್ನು ಅಲ್ಲಿಟ್ಟು ಬಕೆಟಿಂದ ನೀರು ತೆಗೆದು ತಲೆ ಮೇಲೆ ಹಾಕು ಅಂತ ಏನು ಆರ್ಡರ್ ಮಾಡ್ತಾನೆ. ಈ ಎಲ್ಲ ಕ್ರಿಯೆ ಅಪ್ರಯತ್ನವಾಗಿ ನಾವು ವಿಚಾರ ಮಾಡ್ದೇನೆ ಆಗ್ತಾ ಇರುತ್ತೆ. ಈ ಕ್ರಿಯೆ ಜೊತೆಗೆ ನಮ್ಮ ಮನಸ್ಸಿನ ಇನ್ವಾಲ್ವ್ಮೆಂಟ್ ಎಷ್ಟುಂಟು. ಎಷ್ಟೋ ಸಲ ರುದ್ರ ಹೇಳ್ತಾನೆ ಇರ್ತೇವೆ ನಾವು, ಅದು ಮುಗಿದಾಗ ಓಹೋ ಈಗ ಮುಗೀತಲ್ಲ ಅಂತ ಮನಸ್ಸು ಆಗ ವಿಚಾರ ಮಾಡುತ್ತೆ. ಅಲ್ಲಿವರೆಗೂ ಬಾಯಿ ಅದ್ರ ಪಾಡಿ ಅದು ಹೇಳ್ತಾ ಇರುತ್ತೆ. ಹೀಗೆ ನಮ್ಮ ಹೊರಗಿನ ಕ್ರಿಯೆಗೂ ಮತ್ತೆ ಮನಸ್ಸಿಗೂ ಸಂಬಂಧ ಇರಲೇಬೇಕು ಅಂತ ಇಲ್ಲ. ಏನೂ ವೇದಾಂತದ ಸಾಧನೆ ಮಾಡಿದಂತಹ ನಮ್ಮಂತವರಿಗೆ ಇಷ್ಟೆಲ್ಲ ಆಗತ್ತೆ, ಇನ್ನು ಅವರಿಗೆ ವಿಚಾರ ಮಾಡಿದರೆ ಸತ್ಯ ಅಂತ ಅನಿಸುತ್ತೆ ನಮಗೆ. ಅಷ್ಟು ಹಿನ್ನೆಲೆಯಲ್ಲಿ ಔದಾಸೀನ್ಯೇನ ಯಸ್ತಿಷ್ಠೇತ್, ಉದಾಸೀನತೆಯಿಂದ ಅವನು ಇರ್ತಾನೆ. ಹೀಗಿದ್ದವನು ಅವನು ಜೀವನ್ಮುಕ್ತ. ದಯವಿಟ್ಟು ಒಂದು ಮಾತು ಹೇಳ್ತೇನೆ, ಉದಾಸೀನತೆಯಿಂದ ಇದ್ದವನು ಜೀವನ್ಮುಕ್ತ ಅಂತ ಇಲ್ಲಿ ಹೇಳಿದ್ದೆ, ನಾನು ಅದನ್ನು ಹೇಳಿದ್ದೇನೆ. ಹಾಗಾಗಿ ನಾಳೆಯಿಂದ ನಾನು ಹಾಗಿದ್ದುಬಿಟ್ರೆ ನಾನು ಜೀವನ್ಮುಕ್ತನಾಗ್ತೇನೆ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ಅದು ಸಹಜವಾಗಿ ಬರಬೇಕು. ಬಲಾತ್ಕಾರವಾಗಿ ಯಾವುದೋ ಕೆಲಸ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಉದಾಸೀನತೆಯನ್ನು ತಾಳಿದಂತೆ ನಟಿಸುವುದಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ 438ನೇ ಶ್ಲೋಕಕ್ಕೆ ಹೋಗೋಣ. ವಿಜ್ಞಾತ ಆತ್ಮನೋ ಯಸ್ಯ ಬ್ರಹ್ಮಭಾವ ಶ್ರುತೇರ್ಬಲಾತ್ ಭವಬಂಧ ವಿನಿರ್ಮುಕ್ತ ಸ ಜೀವನ್ಮುಕ್ತ ಇಷ್ಯತೆ. ಇನ್ನೊಂದು ಸಲ, ವಿಜ್ಞಾತ ಆತ್ಮನೋ ಯಸ್ಯ ಬ್ರಹ್ಮಭಾವ ಶ್ರುತೇರ್ಬಲಾತ್ ಭವಬಂಧ ವಿನಿರ್ಮುಕ್ತ ಸ ಜೀವನ್ಮುಕ್ತ ಇಷ್ಯತೆ. ಯಾವನು ಶ್ರುತಿಯ ಬಲದಿಂದ ತಾನು ಬ್ರಹ್ಮವೇ ಆಗಿದ್ದೇನೆ ಅಂತ ತಿಳ್ಕೊಂಡಿರ್ತಾನೋ, ಸಂಸಾರ ಬಂಧದಿಂದ ಬಿಡುಗಡೆ ಹೊಂದಿರ್ತಾನೋ, ಅವನು ಜೀವನ್ಮುಕ್ತ. ಇಷ್ಟು ಈ ಶ್ಲೋಕದ ಅರ್ಥ. ನಮ್ಮ ಅಧ್ಯಯನ ಮೊದಲು ಪ್ರಾರಂಭವಾಗುವುದು ಶ್ರವಣದಿಂದ, ಕೇಳ್ತೇವೆ. ಹಾಗೆ ಕೇಳಿ ಆದ ಮೇಲೆ ಮತ್ತೆಷ್ಟೋ ಸಲ ನಾವು ಅದನ್ನು ಒಳಗಡೆಗೆ ಮನನ ಮಾಡ್ತೇವೆ, ಹೌದೋ ಅಲ್ವೋ ಅಂತ. ತುಂಬ ಕಡಿಮೆ ಅದನ್ನು ಮಾಡೋದು. ಬಹಳಷ್ಟು ಜನ ಇಲ್ಲಿ ಹಿಂಗೆ ಕೇಳಿ ಈ ಕಿವಿ ಅನ್ನೋದಕ್ಕೋಸ್ಕರ ಭಗವಂತ ಹಿಂಗೆ ಚಪ್ಪಟೆ ಮಾಡಿ ಇಟ್ಬಿಟ್ಟಿದ್ದಾನೆ, ಹಿಂಗೆ ಹಾರು ಹೋಗ್ಬಿಡ್ಲಿ ಅಂತ. ಅದೇನೋ ಹಿಂಗೆ ಇದ್ದುಬಿಟ್ಟಿದ್ರೆ ಪ್ರಾಯಶಃ ಹಿಂಗೆ ಟರ್ನಾಗಿ ಒಳಗಡೆ ಹೋಗ್ತಿತ್ತ ಏನೋ. ಹಾಗೆ ಏನಾಗುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ. ಸಾರಿ, ತಪ್ಪು ತಿಳ್ಕೊಳ್ಬೇಡಿ. ನಾನು ಸತ್ಯಕ್ಕೆ ತಮಾಷೆಯ ಕವಚವನ್ನು ಹಾಕಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಷ್ಟೇ. ಹೀಗೆ ಸಣ್ಣ ವಯಸ್ಸಿನಿಂದಲೂ ಸಹ ನಾವು ಕೇಳ್ತಾ 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 ಬರ್ತೇವೆ. ಆಮೇಲೆ ಬೆಳೀತಾ ಬಂದ ಹಾಗೆ ನಮ್ಮ ಕೇಳುವಿಕೆಯ ಜೊತೆಗೆ ಕೆಲವು ಕಾಮ, ಕ್ರೋಧ, ಲೋಭ, ಮೋಹ ವಿಚಾರಗಳು ಸೇರ್ಕೊಂಡು ಏನಾಗುತ್ತೆ ಹೇಳಿದೆ, ಆ ಒಳ್ಳೆಯದು ಕೆಟ್ಟದ್ದು ಎರಡೂ ಮಿಶ್ರಿತವಾಗಿ ಬಂದಾಗ ಒಳ್ಳೆಯದನ್ನು ಬಿಡ್ತೇವೆ, ಕೆಟ್ಟದ್ದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತೇವೆ.
ಹಾಗಾಗಿ ಏನಾಗುತ್ತೆ, ನಮ್ಮ ವಿಚಾರ ಶಕ್ತಿ ಎಲ್ಲೋ ಒಂದು ಕಡೆಗೆ ಹಾಗೆ ನಿಂತು ಬಿಡುತ್ತೆ. ನೋಡಿ, ಚಿಕ್ಕ ವಯಸ್ಸಿನಲ್ಲಿದ್ದ ನಮಗೆ ಅಪ್ಪ ಅಮ್ಮ ಅಥವಾ ಅಣ್ಣ ಅತ್ತೆ ಯಾರೋ ನಾವು ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ರೆ ಏನು ನೋಡಿದ್ರು ಅದೇನು ಇದೇನು ಅದೇನು ಇದೇನು ಅಂತ ನೂರಾರು ಪ್ರಶ್ನೆ ಮಕ್ಕಳು ಕೇಳ್ತಾರೆ, ನಾವು ಕೇಳಿದವ್ರೆ. ಉತ್ತರ ಹೇಳಲಿಕ್ಕೆ ಬಂದರೆ ಹೇಳ್ತಾರೆ, ಆದರೆ ಮುಚ್ಚಬಾಯು ಅಂತ ಬೈತಾರೆ. ಈ ಕುತೂಹಲ ಪ್ರವೃತ್ತಿ ಬಾಲ್ಯದಲ್ಲಿದ್ದಷ್ಟು ಬೆಳೀತಾ 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 ಬಂದ ಮೇಲೆ ಇರೋದಿಲ್ಲ, ಕಡಿಮೆ ಆಗಿಬಿಡುತ್ತೆ ಎಲ್ಲೋ ಒಂದು ಕಡೆಗೆ. ಯಾಕೆ ಅಂದರೆ ಪ್ರಶ್ನೆ ಇಷ್ಟೇ, ಆಗ ಮನಸ್ಸು ಸಾಧ್ಯವಾದರೂ ಶುದ್ಧವಾಗಿರುತ್ತೆ. ಅದೊಂದು ರೀತಿಯ ಈ ಪರಿಶುದ್ಧವಾದ ಬ್ಲ್ಯಾಕ್ ಬೋರ್ಡ್ ಇದಾಗಿರುತ್ತೆ, ಅಲ್ಲಿ ಏನು ಬರೆದ್ರೂ ಅಲ್ಲಿ ಮೂಡುತ್ತೆ. ಆಮೇಲೆ ಏನಂತಂದರೆ ಈ ಸಂಸಾರದ ತಾಪತ್ರಗಳೆಲ್ಲ ಅಲ್ಲಿ ಬರೆದು 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 ನೀವು ಏನು ರಬ್ ಮಾಡಿದ್ರು ಸಹ ಮೊದಲು ಬರೆದಿದ್ದು ಹೋಗೋದೇ ಇಲ್ಲ ಅಲ್ಲಿ ಗ್ರಹಚಾರ. ಹಾಗಾಗಿ ಒಳ್ಳೆಯ ವಿಚಾರ ಬರೆಯೋದಕ್ಕೆ ಅಲ್ಲಿ ಅವಕಾಶಗಳು ತೀರಾ ಕಡಿಮೆ ಆಗಿಬಿಡುತ್ತದೆ. ಹೀಗಿದ್ದಾಗ ಏನಾಗುತ್ತೆ ಅಂದರೆ ನಮ್ಮ ವಿಚಾರ ಎಲ್ಲೋ ಒಂದು ಕಡೆಯಿಂದ ವರ್ಷದಿಂದ ವರ್ಷಕ್ಕೆ ಅದು ತೀವ್ರತೆಯನ್ನು ಕಳ್ಕೊಳ್ತದೆ. ವೇದಾಂತ ಇದನ್ನು ಅಂದೇ ಹೇಳಿತು, ಮನಃಶಾಸ್ತ್ರ ಇವತ್ತು ಅದಕ್ಕೋಸ್ಕರ ಹೇಳುತ್ತೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಅವರ ಬಾಲ್ಯಾವಸ್ಥೆಯಿಂದ ಬೆಳೀತಾ ಹೋಗುತ್ತೆ ಚಿಂತನೆ ಶಕ್ತಿ. ಬೆಳೀತಾ ಹೋದಾಗ ಏನಾಗುತ್ತೆ ಕೇಳಿದರೆ, ಸುಮಾರು 4-5ನೇ ವಯಸ್ಸಿನಿಂದ ಸುಮಾರು 25-30 ವಯಸ್ಸಿನವರೆಗೆ ತುಂಬ ಸೂಕ್ಷ್ಮವಾಗಿರುತ್ತೆ ನಮ್ಮ ಬುದ್ಧಿ. ಅದಾದಮೇಲೆ ಅಷ್ಟಷ್ಟಾಗ ಅದಕ್ಕೆ ಬೇಡದಿದ್ದೆಲ್ಲ ಜಾಸ್ತಿ ಅಂಟತ್ತೆ ನೋಡಿ. ಸ್ವಲ್ಪ ಅದು ಹೀಗೆ ಹೋಗ್ತಾ ಇದ್ದು ಸ್ವಲ್ಪ ಹೀಗಾಗತ್ತೆ. ಆಮೇಲೆ 50 ದಾಟ್ತು ಅಂದರೆ ಮತ್ತೆ ಸ್ವಲ್ಪ ಹೀಗಾಗೋದು ಶುರುವಾಗುತ್ತೆ. ಇನ್ನೂ ಮುಂದಕ್ಕೆ ಹೋಯಿತು ಅಂದರೆ ಅದು ಪೂರ್ತಿ ಕೆಳಮುಖ ಆಗುತ್ತೆ. ಇನ್ನೂ ಕೆಳಕ್ಕೆ ಹೋದಾಗ ಆ ಬಾಲ್ಯಾವಸ್ಥೆ ಶೈಶವಾವಸ್ಥೆಯ ಸ್ಥಿತಿಗೆ ಮತ್ತೆ ಬಂದುಬಿಡ್ತಾರೆ. ಏನು ಯಾವುದೂ ಬೇಡ, ಹೀಗೆ ಇಂಥ ಸ್ಥಿತಿ. ಹೀಗಿದ್ದಾಗ ಈ ಶ್ಲೋಕದಲ್ಲಿ ಹೇಳ್ತಾರೆ, ಈ ತತ್ವಮಸಿ ಮೊನ್ನೆ ದಿವಸ ಬಂದಿತ್ತು ಮಹಾವಾಕ್ಯಗಳು, ಜೀವಬ್ರಹ್ಮ ಐಕ್ಯವನ್ನು ಬೋಧಿಸುವಂತಹ ಮಹಾವಾಕ್ಯಗಳು, ನಾನು ಪರಮಾತ್ಮನೇ ಆಗಿದ್ದೇನೆ ಯಾವ ನೆಲೆಯಲ್ಲಿ, ಚೈತನ್ಯದ ನೆಲೆಯಲ್ಲಿ ಅನ್ನೋದನ್ನು ಉಪನಿಷತ್ತು ಹೇಳುತ್ತೆ. ಉಪನಿಷತ್ತು ಅಪೌರುಷೇಯವಾದಂತಹ ಮಾತು, ಅಂದರೆ ಪುರುಷ ನಿರ್ಮಿತವಾದದ್ದಲ್ಲ ಅನ್ನೋದನ್ನು ಮೊದಲು ಸಾಧಕ ಮನಸ್ಸಿಗೆ ತಂದುಕೊಳ್ಬೇಕು. ಯಾಕೆಂದರೆ ಒಬ್ಬ ವ್ಯಕ್ತಿಯಿಂದ ನಿರ್ಮಿತವಾದದ್ದಿದ್ದರೆ ಆ ವ್ಯಕ್ತಿಯಲ್ಲಿರುವಂಥ ಕಾಮಕ್ರೋಧಾದಿ ದೋಷಗಳು ಗ್ರಂಥದಲ್ಲಿ ಸೇರೋದಕ್ಕೆ ಸಾಧ್ಯತೆ ಉಂಟು. ಅದನ್ನು ಅವಾರ್ಡಿಗೋಸ್ಕರ ಬರೆದಿರಬಹುದು, ಅಥವಾ ಇನ್ನೊಬ್ಬರನ್ನು ಟೀಕೆ ಮಾಡೋದಕ್ಕೋಸ್ಕರ ಬರೆದಿರಬಹುದು ಅಲ್ವಾ. ಆದರೆ ಯಾವುದು ಅಪೌರುಷೇಯ ವಾಣಿಯೋ ಅಲ್ಲಿ ದೋಷ ಸೇರೋದಕ್ಕೆ ಸಾಧ್ಯತೆಯೇ ಇಲ್ಲ. ಅದು ಹೇಳಿದ್ದು ಸತ್ಯವನ್ನು ಹೇಳುತ್ತೆ, ಅದು ಅರ್ಥ ಆಗದೇ ಇದ್ರೆ ನಮ್ಮ ದೌರ್ಬಲ್ಯ. ಇಂತಹ ಅಪೌರುಷೇಯವಾದಂತಹ ಉಪನಿಷದ್ವಾಣಿ ಏನು ಹೇಳುತ್ತೆ, ನೀನು ಪರಮಾತ್ಮನೇ ಆಗಿದ್ದೀಯೇ ಅನ್ನೋದನ್ನ ಇದೇ ಮೊದಲನೇ ಸಲ ವೇದಾಂತ ಕೇಳುವವನಿಗೆ ಅನಿಸೋದಿಲ್ಲ. ಆದರೆ ಆ ಮೊನ್ನೆ ದಿವಸ ಬಂದಿತ್ತಲ್ಲ, ಜೀವಬ್ರಹ್ಮ ಶೋಧನೆ ಮಾಡಿದವನಿಗೆ ಹೌದಲ್ಲ ಅಂತ ಮತ್ತೆ ಮತ್ತೆ ಅದು ದೃಢ ಆಗಬೇಕು. ಅಂದರೆ ಶ್ರವಣ ಆದದ್ದನ್ನು ಮನನ ಮಾಡಬೇಕು, ಮನನ ಮಾಡಿದ್ದನ್ನು ನಿಧಿಧ್ಯಾಸನ ಮಾಡಬೇಕು. ಯಾಕೆ ಕೇಳಿದ್ರೆ ಇದೆಲ್ಲ ಅನುಭವಕ್ಕೆ ಬರೋದು ಆ ನಿಧಿಧ್ಯಾಸನದ ಸ್ಥಿತಿಯಲ್ಲಿ. ಶ್ರವಣಕ್ಕಿಂತ 100 ಪಟ್ಟು ಹೆಚ್ಚು ಶಕ್ತಿ ಇರೋದು ಮನನಕ್ಕೆ, ಮನನಕ್ಕಿಂತ 1,000,000 ಪಟ್ಟು ಶಕ್ತಿ ಇರೋದು ನಿಧಿಧ್ಯಾಸನಕ್ಕೆ. ಇವತ್ತು ವೇದಾಂತ ಅವತ್ತೇ ಹೇಳುತ್ತೆ ಈ ಮಾತನ್ನು. ಇವತ್ತು ನಾವೆಲ್ಲರೂ ಸಹ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಹೊಸ ಹೊಸ ಮುಖ ಅಂತ ಹೇಳ್ತಿದೆ. ವೇದಾಂತಲ್ಲಿ ಹಳಸು ಹೋದ ವಿಚಾರ ಇವೆಲ್ಲ. ನಮ್ಮ ದೇಶದ ಅಧ್ಯಾತ್ಮ ಸಂಪತ್ತು ಎಷ್ಟು ಶ್ರೀಮಂತವಾಗಿದೆ ಅಂತ ನಾವು ಇವತ್ತು ಅದಕ್ಕೋಸ್ಕರ ಮಕ್ಕಳಿಗೆ ಹೇಳ್ತೇವಲ್ಲ, ಓದಬೇಕು, ಸೈಲೆನ್ಸ್ ರೀಡಿಂಗ್, ಆಮೇಲೆ ಒಂದು ಕ್ಷಣ ವಿಚಾರ ಮಾಡಬೇಕು. ನಮ್ಮದೇ ಸ್ಟೈಲು. ಮನನ ಅಂತ ಹೇಳಿದರೆ ಪಾಪ ಹೇಳೋರಿಗೂ ಅರ್ಥ ಆಗೋದಿಲ್ಲ, ಅವರಿಗೂ ಅರ್ಥ ಆಗೋದಿಲ್ಲ. ಅವತ್ತಿಂದ ಇರೋ ಪದ್ಧತಿ. ಹೀಗೆ ಯಾವಾತ ಈ ಶ್ರುತಿ ಬಲದಿಂದ ಈ ಮಹಾವಾಕ್ಯಗಳು ಹೇಳಿದಂತಹ ಜೀವಬ್ರಹ್ಮ ಐಕ್ಯವನ್ನು ನಿರಂತರ ವಿಚಾರ ಮಾಡ್ತಾನೋ, ವಿಜ್ಞಾತ ಆತ್ಮನಃ ಯಸ್ಯ ಬ್ರಹ್ಮಭಾವ ಶ್ರುತೇರ್ಬಲಾತ್. ಮತ್ತೆ 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 ಈ ವಿಚಾರ ಮಾಡಬೇಕಿದ್ರೆ ಒಂದವನಿಗೆ ನಂಬಿಕೆ ಇರಬೇಕು. ಯಾಕೆಂದರೆ ನನಗೆ ಈ ವಾಕ್ಯವನ್ನು ಹೇಳಿದ್ದು ಅಪೌರುಷೇಯವಾದ ಶ್ರುತಿ,
ಅಲ್ಲಿ ಕಾಮಕ್ರೋಧಾದಿ ಯಾವುದೇ ದೋಷಗಳಿಲ್ಲ. ಅದು ನನ್ನ ಸ್ವರೂಪವನ್ನು ಮಾತ್ರ ಹೇಳುತ್ತೆ ಅಷ್ಟೇ ಹೊರತು ನಾನು ಸ್ವರೂಪವನ್ನು ಕಂಡುಕೊಂಡ್ರೂ ಅದಕ್ಕೆ ಲಾಭ ಇಲ್ಲ, ನಾನು ಪಡೆದೇ ಇದ್ದರೂ ಅದಕ್ಕೇನೂ ನಷ್ಟ ಇಲ್ಲ. ಈ ಭಾವದಿಂದ ಅದನ್ನು ಮತ್ತೆ ಮತ್ತೆ ಚಿಂತನೆ ಮಾಡಿದಾಗ ಅವನ ಮನಸ್ಸಿಗೆ ಅದರ ಸ್ವರೂಪ ಏನು ಅನ್ನೋದು ಗೊತ್ತಾಗತ್ತೆ. ಗೊತ್ತಾದಾಗ ಭವಬಂಧ ವಿನರ ಮುಕ್ತ, ಅವನು ನಾನು ಚೈತನ್ಯ ಸ್ವರೂಪನೇ ಆಗಿದ್ದೇನೆ ಅಂತ ಆದಮೇಲೆ ನನಗೆ ಸಂಸಾರ ಇಲ್ಲ, ನಾನು ಹೆಣ್ಣಲ್ಲ, ನಾನು ಗಂಡಲ್ಲ, ನನಗೆ ವಯಸ್ಸಿಲ್ಲ, ನಾನು ಹುಟ್ಟಲಿಲ್ಲ, ಹಾಗಾಗಿ ನಾನು ಸಾಯೋದಿಲ್ಲ. ಇದೆಲ್ಲವೂ ಇರುವುದು ಯಾವುದಕ್ಕೆ? ದೇಹಕ್ಕೆ. ದೇಹ ನಾನಲ್ಲ. ಯಾಕೆ? ಅಭೇದ ಬೋಧಕವಾದ ವಾಕ್ಯ ಚೈತನ್ಯವನ್ನು ಇಟ್ಕೊಂಡು ಹೇಳ್ತಾ ಇದೆ ಅಷ್ಟೇ ಹೊರತು ದೇಹವನ್ನಿಟ್ಟುಕೊಂಡು ಅಲ್ಲ. ಈ ಭಾವ ದೃಢ ಆದಾಗ ಅವನಿಗೆ ಮತ್ಪುನಃ ಸಂಸಾರಕ್ಕೆ ಬರುವಿಕೆ ಅನ್ನುವಂಥದ್ದು ಇಲ್ಲ. ಅಂಥವನು ಜೀವನ್ಮುಕ್ತ. ಮೊನ್ನೆನೂ ಹೇಳಿದ್ದೇನೆ, ಹೇಳೋದು ಸುಲಭ, ಕೇಳೋದಿನ್ನೂ ಸುಲಭ, ಅನುಭವಕ್ಕೆ ತಂದುಕೊಳ್ಳೋದು ಮಾತ್ರ ಸಾಧನೆಯನ್ನು ಅವಲಂಬಿಸ್ಕೊಂಡು ಇರ್ತದೆ. ಹಾಗಾಗಿ ಈ ನೆಲೆಯಲ್ಲಿ ನಿಂತು ವಿಚಾರ ಮಾಡ್ತಾ ಮಾಡ್ತಾ ಮಾಡ್ತಾ, ನಾನು ಹೇಳಿದೆ ನಿಧಿಧ್ಯಾಸನ ಅಂದರೆ ಸಮಾಧಿ ಸ್ಥಿತಿ, ಅದು ಅಲ್ಲಿ ಹೋದವನಿಗೆ ಮತ್ತೆ ಪುನಃ ಅಜ್ಞಾನ ಅಡರೋದಿಲ್ವಾ? ಅಂದರೆ ಈ ಮಾತಿಗೆ ಅರ್ಥ ಏನು ಅಂದರೆ, ನೋಡಿ, ಗಾಢ ನಿದ್ರಾವಸ್ಥೆಗೆ ನಾವು ಹೋಗಿರ್ತೇವೆ, ನಮಗೆ ಆನಂದದ ಅನುಭವ ಉಂಟು ಅಲ್ವಾ? ಗಾಢ ನಿದ್ರಾವಸ್ಥೆಯಲ್ಲಿ ಯಾರಿಗೂ ದುಃಖದ ಅನುಭವ ಇಲ್ವಲ್ಲ. ಎಚ್ಚರ ಆದ ತಕ್ಷಣ ಈ ಜಾಗೃತ್ ಪ್ರಪಂಚದ ಎಲ್ಲ ವಿಷಯಗಳು ನಮ್ಮ ತಲೆ ಒಳಗೆ ನುಗ್ಗುತ್ತವೆ. ಆಗ ಮತ್ತೆ ಪುನಃ ನಮಗೆ ಸುಖ ದುಃಖ ಎಲ್ಲವೂ ಸಹ ಎಚ್ಚರದಲ್ಲಿ ಉಂಟು. ಸುಖ ದುಃಖಗಳು ಬಂದು ನಮ್ಮ ಮನಸ್ಸನ್ನು ಸೇರ್ತವೆ ಅಂದರೂ ಒಂದೇ, ಅಥವಾ ನಮ್ಮ ಮನಸ್ಸು ಅವುಗಳತ್ತ ಹೋಗ್ತದೆ ಅಂದರೂ ಒಂದೇ. ಹಾಗೆ ಸಮಾಧಿ ಸ್ಥಿತಿಗೆ ಹೋದವನಿಗೂ ಆಗ್ತದೆಯೋ ಅಂತಂದರೆ ಹೇಳುತ್ತೆ. ಇಬ್ಬರಲ್ಲಿ ಒಂದು ವ್ಯತ್ಯಾಸ. ಮೊನ್ನೆನೂ ಬಂದಿತ್ತು ಈ ವಿಷಯ, ಅದು ಇವತ್ತು ಬೇರೆ ಮುಖದಲ್ಲಿ ಹೇಳ್ತಾರೆ ಅದನ್ನು. ನಾವು ಸುಷುಪ್ತಿಗೆ ಹೋದಾಗ ನಮ್ಮಲ್ಲಿ ಆವರಣ ಶಕ್ತಿ ಅಂದರೆ ಅಜ್ಞಾನ ಮೂಲವಾದಂತಹ ಆ ಮೂಲಾವಿದ್ಯೆ ಎನ್ನುವಂಥದ್ದು ಹಾಗೆ ಒಳ್ಕೊಂಡಿರುತ್ತೆ. ಅದು ಅವತ್ತು ಬಂದಿತ್ತು, ಆವರಣ ಶಕ್ತಿ ಹಾಗೇ ಇರುತ್ತೆ. ಆದರೆ ಸಮಾಧಿ ಸ್ಥಿತಿಗೆ ಹೋದವನಿಗೆ ಆ ಆವರಣ ಶಕ್ತಿ ಇರುವುದಿಲ್ಲ. ಆವರಣ ಶಕ್ತಿ ಅಂದರೆ ನಮ್ಮ ಸ್ವರೂಪವನ್ನು ಮರೆಮಾಚುವುದು. ಹಾಗಾಗಿ ಗಾಢ ನಿದ್ರಾವಸ್ಥೆಯಲ್ಲಿ ನಾವು ಸುಖವನ್ನು ಅನುಭವಿಸ್ತಾ ಇದ್ರೂ ಆ ಕ್ಷಣದಲ್ಲಿಯೇ ನಾವು ಸುಖವನ್ನು ಅನುಭವಿಸ್ತಾ ಇದ್ದೇನೆ ಅನ್ನೋ ಅರಿವು ನಮಗಿಲ್ಲ. ಆದರೆ ಸಮಾಧಿ ಸ್ಥಿತಿಗೆ ಹೋದವನಿಗೆ ಆ ಆವರಣ ಶಕ್ತಿಯೇ ತ್ರುಟಿಯಾಗಿರುತ್ತದೆ, ಕಟ್ಟಾಗಿ ಬಿಡುತ್ತದೆ. ಹಾಗಾಗಿ ಅವನು ಅನುಭವಿಸುವ ಸುಖ ಅವನಿಗೆ ನೇರವಾಗಿ ಗೊತ್ತಾಗ್ತಾ ಇರ್ತದೆ. ಅದನ್ನು ಬಿಟ್ಟು ಬಹಿರ್ಮುಖನಾಗಿ ಬರೋದಕ್ಕೆ ಇಷ್ಟಪಡೋದಿಲ್ಲ. ಅಲ್ಲಿ ಏನು ಹೇಳ್ದಂಗಾಯ್ತು, ನಮ್ಮ ಸುಷುಪ್ತ್ಯವಸ್ಥೆಯಲ್ಲಿ ಅಜ್ಞಾನ ಉಳಿದಿರುತ್ತೆ, ಅವನ ಸಮಾಧಿ ಸ್ಥಿತಿಯಲ್ಲಿ ಅಜ್ಞಾನ ಇರೋದಿಲ್ಲ. ಹಾಗಾಗಿ ಸಮಾಧಿಯಿಂದ ಅವನು ಉತ್ಥಿತನಾದಾಗಲೂ ಸಹ ನಮ್ಮ ಹಾಗೆ ಮತ್ತು ಜಾಗೃತ್ ಪ್ರಪಂಚದ ಜೊತೆಗೆ ಅಂಟಿಕೊಳ್ಳುವುದಿಲ್ಲ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಅವನ ಅಜ್ಞಾನ ಸಂಪೂರ್ಣವಾಗಿ ನಾಶವಾಗಿ ಇರ್ತದೆ. ಆದ್ದರಿಂದ ಅವನಿಗೆ ಮತ್ತೆ ಪುನಃ ಪ್ರಪಂಚ ಇಲ್ಲ, ಸಂಸಾರ ಇಲ್ಲ. ಸಂಸಾರ ಅಂದರೆ ಇನ್ನೇನು, ದಯವಿಟ್ಟು ಹಿಂದೂ ಹೇಳಿದ್ದೇನೆ, ಸುಖ ದುಃಖಗಳ ಅನುಭವ. ಸಂಸಾರ ಅಂದರೆ ಸುಖ ದುಃಖಗಳ ಅನುಭವ ಅವನಿಗೆ ಇಲ್ಲ, ಅಂದರೆ ಬಾಹ್ಯ ಪ್ರಪಂಚದ್ದು. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಮಹಾನುಭಾವ ಅವನು ಜೀವನ್ಮುಕ್ತ. ಅಷ್ಟಾದ ಮೇಲೆ ಆ ಭವಬಂಧ ವಿನಿರ್ಮುಕ್ತ, ಸಂಸಾರ ಬಂಧನದಿಂದ ಅವನು ಮುಕ್ತನಾದವನು ಅನ್ನೋದು ಹೇಗೆ ಅನ್ನೋದನ್ನು ಮುಂದಿನ 439ನೇ ಶ್ಲೋಕದಲ್ಲಿ ಅದನ್ನು ಮತ್ತುನಃ ಸ್ಪಷ್ಟಪಡಿಸ್ತಾರೆ. ಎಲ್ಲೋ ಎಂಥ ಕಳಕಳಿ ಅಂದರೆ, ನಾನು ಹೇಳಿದ ವಿಷಯದಲ್ಲಿ ಇನ್ನೂ ಸ್ವಲ್ಪ ಅಸ್ಪಷ್ಟತೆ ಉಳಿದೋಯ್ತಾನೋ, ಅರ್ಥ ಆಗಲಿಲ್ವೋ ಏನೋ ಪಾಪ ಅಂಥೇಳಿ ಇನ್ನೂ ಒಂದು ಶ್ಲೋಕ ಅದಕ್ಕೋಸ್ಕರ. ಈ ಕಳಕಳಿಗೆ ನಾವು ಎಷ್ಟು ಬೆಲೆ ಕಟ್ತೇವೆ ಅಂದರೂ ಸಹ ಅದನ್ನು ಕಟ್ಟೋದಕ್ಕಾಗೋದಿಲ್ಲ. ಮಕ್ಕಳು ಕೇಳಿದರೂ ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳಿ ಅಂತ ಹೇಳಿದ್ರು ಸಹ ಕೇಳಬೇಡ ಪ್ರಶ್ನೆ ಏನ ಅಂತ ಹೇಳುವ ಮೇಷ್ಟ್ರುಗಳ ಗುಂಪು ಒಂದು ಕಡೆಗೆ, ಅವ್ರು ಕೇಳದೇ ಇದ್ರೂ ಸಹ ಎಲ್ಲೋ ಒಂದು ಕಡೆಗೆ ನನ್ನ ವಿಷಯ ಅಸ್ಪಷ್ಟ ಆಯ್ತೇನೋ, ಅರ್ಥ ಆಗಲಿಲ್ವೇನೋ,
ಇನ್ನೂ ಸ್ವಲ್ಪ ಬೇಕಿತ್ತೋ ಏನೋ ಅಂತ ಅವರ ಹೃದಯಕ್ಕೆ ಹೋಗಿ ನಿಂತು ವಿಚಾರ ಮಾಡುವಂಥ ಗುರು ಪರಂಪರೆ ಇನ್ನೊಂದು ಕಡೆಗೆ. ಅಂಥ ವೈಶಾಲ್ಯ. ಅವರೇ ಒಂದು ಕಡೆಗೆ ಹೇಳ್ತಾರೆ, ನಿಜವಾದ ಗುರು ಅಂದರೆ ಯಾರು ಅಂದರೆ ಕೋ ಗುರು. ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಅವರು ಮಾಡುವಂಥ ವಿಚಾರ ಇದು. ಅದಕ್ಕೆ 2 ಉತ್ತರ ಹೇಳ್ತಾರೆ. ಅಧಿಗತ ತತ್ವ ಶಿಷ್ಯ ಹಿತಾಯ ಉದ್ಯತ ಸತತಂ. ಈ 2 ಕ್ವಾಲಿಟಿ ಇರಬೇಕು ಶಿಷ್ಯ ಮೇಷ್ಟ್ರಾಗುವವನಿಗೆ. ಮೇಷ್ಟ್ರು ಅಂತ ಶಬ್ದ ಹೇಳಬಾರ್ದು, ಗುರು ಆಗುವವನಿಗೆ. ಒಂದು ಅಧಿಗತ ತತ್ವ, ಅವನು ತತ್ವವನ್ನು ತಿಳಿದಿರಬೇಕು. ತತ್ವ ಅಂದರೆ ಪ್ರತಿಯೊಂದು ಕಾರ್ಯದ ಹಿಂದೆ ಇರುವಂಥ ನಿಜವಾದ ಸ್ವರೂಪ. ಮಡಕೆ ಇದೆ, ಮಡಕೆಯ ತತ್ವ ಮಣ್ಣು. ಬಟ್ಟೆ ಇದೆ, ಬಟ್ಟೆಯ ತತ್ವ ನೂಲು, ನೂಲಿನ ತತ್ವ ಹತ್ತಿ, ಹತ್ತಿಯ ತತ್ವ ಹತ್ತಿಯ ಕಾಯಿ, ಕಾಯಿಯ ತತ್ವ ಹತ್ತಿಯ ಗಿಡ. ಹೀಗೆ ಪ್ರತಿಯೊಂದು ವಸ್ತುವಿನ ಮೂಲ ಕಾರಣವನ್ನು ಯಾವನು ತಿಳಿತಾನೋ ಅವನು ಗುರು. ಅದು ಗೊತ್ತಿಲ್ಲ ಅಂತಾದರೆ ಅವನು ಗುರು ಅಲ್ಲ. ಇದು ಒಂದು ಅವನಲ್ಲಿರುವ ಅರ್ಹತೆ. 2ನೇದು, ತಾನು ತಿಳಿದಿದ್ದನ್ನು, ಹೀಗೆ ತಿಳಿದಿದ್ದನ್ನು ಶಿಷ್ಯನಿಗೋಸ್ಕರ ಧಾರೆ ಎರಿಬೇಕು. ಶಿಷ್ಯ ಹಿತಾಯ, ಅಲ್ಲೊಂದು ಶಬ್ದ ಉಂಟು, ಹಿತ ಅಂತ ಉಂಟು. ಶಿಷ್ಯನ ಪ್ರೀತಿಗಾಗಿ ಅಲ್ಲ. ಪ್ರೀತಿ ಬೇರೆ, ಹಿತ ಬೇರೆ. ಪ್ರೀತಿ ಅವನಿಂದ ಇನ್ನೇನನ್ನೂ ಎಕ್ಸ್ಪೆಕ್ಟ್ ಮಾಡುತ್ತೆ. ಹಿತ ಏನನ್ನೂ ನಿರೀಕ್ಷಣೆ ಮಾಡುವುದಿಲ್ಲ. ಏನನ್ನೂ ನಿರೀಕ್ಷಣೆ ಮಾಡದೆ ತಾನು ಕಂಡುಕೊಂಡಂಥ ಸತ್ಯವನ್ನು ಅವನು ಅರಿಲಿ ಅಂತ ಹೇಳೋದುಂಟಲ್ಲ, ಅದು ನಿಜವಾಗಿ ಹಿತ. ಈ 2 ಭಾವನೆ ಇದ್ದರೆ ಅವನು ನಿಜವಾಗಿಯೂ ಸಹ ಶಿಕ್ಷಕನಾಗೋದಕ್ಕೆ ಯೋಗ್ಯ. ಅದು ಇಲ್ಲ ಅಂತಾದರೆ ಹೋಗಬಾರ್ದು ಅಲ್ಲಿಗೆ. ಯಾಕೆ ಆ ಹಿತ ಅನ್ನೋ ಶಬ್ದ ಬಳಸ್ತಾರೆ ಅಂತಂದರೆ, ಕೆಲವು ಸಲ ಮಾಡಿದ್ದೇ ತಪ್ಪನ್ನು ಮಾಡ್ತಾರೆ. ಅಧ್ಯಾಪಕನಾದವನು ಮಕ್ಕಳಿಗೆ ಬೈದಾಗ ಈ ಮೇಷ್ಟ್ರು ಎಷ್ಟು ಕೆಟ್ಟವರಪ್ಪ ಅಂತ ಅನಿಸುತ್ತೆ. ಆದರೆ ಅಲ್ಲಿ ಏನೋ ಒಂದು ಹಿತ ಉಂಟು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಅದು ಅವ್ರಿಗೆ ಗೊತ್ತಾಗಿರುತ್ತೆ, ಪಾಠ ಹೇಳುವವರಿಗೆ. ಈ ಮಾತು ಬಂದಾಗ ನನಗೆ ಒಂದು ಪ್ರತ್ಯಕ್ಷ ಅವರು ಹೇಳಿದ ಘಟನೆ ನೆನಪಾಗುತ್ತೆ. ಇದಕ್ಕೆ ವ್ಯಾಖ್ಯಾನ ಬರೆದಂತಹ ಗುರುಗಳು ಅತ್ಯಂತ ಸಣ್ಣ ಮಕ್ಕಳಿಗೂ ಪಾಠ ಮಾಡ್ತಿದ್ರಂತೆ ಕೆಲವು ಸಲ. ಬರೀ ದೊಡ್ಡವರಿಗಷ್ಟೇ ಅಲ್ಲ, ಸನ್ಯಾಸಿಗಳಿಗೆ ಪ್ರಸ್ಥಾನತ್ರಯ ಭಾಷ್ಯ ಮಾಡೋದು ಬೇರೆ, ಅದನ್ನು ಮಾಡೋದ್ರ ಜೊತೆಗೆ ಸಾಮಾನ್ಯ ಕಾವ್ಯಗಳನ್ನು ಪಾಠ ಮಾಡ್ತಿದ್ರಂತೆ. ಹಾಗೆ ಪಾಠ ಮಾಡುವಾಗ ಅವರು ಓದ್ತಾ ಇರಲಿಲ್ವಂತೆ. ಬೇಕು ಅಂತ ನೋಡೋಣ ಅಂಥೇಳಿ ಇವ್ರ ಹತ್ರ ಓದಿಸೋರಂತೆ, ಶಿಷ್ಯರ ಹತ್ರ, ವಿದ್ಯಾರ್ಥಿಗಳ ಹತ್ರ. ಅವರು ತಪ್ಪಿ ಓದಿದಾಗ ಅದನ್ನು ಇನ್ನೊಂದು ಸಲ ಓದು, ಇನ್ನೊಂದು ಸಲ ಓದು, ಇನ್ನೊಂದು ಸಲ ಓದು ಅಂತ. ಯಾವನು ಅವರು ಹೇಳಿದಷ್ಟು ಸಲ ಓದ್ತಾನೋ ಅವನಿಗೆ ಮತ್ತೆ ನಾವು ಗುರುಗಳ ಅರ್ಥ ಹೇಳುವ ಅವಶ್ಯಕತೆನೇ ಇರ್ತಾ ಇರಲಿಲ್ವಂತೆ. ಇದನ್ನು ಅವ್ರ ಹತ್ರ ಪಾಠ ಹೇಳಿಸಿಕೊಂಡಂಥ ಒಬ್ಬ ವೃದ್ಧರನ್ನು ನಾನು ಭೇಟಿ ಮಾಡಿದ್ದೆ. ಇವತ್ತು ಅವರಿಲ್ಲ. ಅವ್ರು ಈ ಮಾತನ್ನು ಹೇಳ್ತಾ ಕಣ್ಣೀರು ಸುರಿಸಿ ಕಣ್ಣೀರಲ್ಲಿ ಸ್ನಾನ ಮಾಡಿಬಿಟ್ರು. ನಮಗೆ ಮೊದಲು ಯಾಕೆ 2-3 ಸಲ ಓದಿಸ್ತಾರೆ ಅಂತ. ಆದರೆ 3 ಸಲ 4 ಸಲ ಓದಿಸೋಷ್ಟೊತ್ತಿಗೆ ಮತ್ತೊಬ್ಬನವರ ಅರ್ಥ ಹೇಳುವ ಅವಶ್ಯಕತೆನೇ ನಮಗೆ ಇರ್ತಾ ಇರಲಿಲ್ಲ. ಅವರ ಒಂದೊಂದು ಓದಿನಲ್ಲೂ ಅರ್ಥವನ್ನು ತುಂಬಿಯೇ ನಮಗೆ ಕೊಟ್ಬಿಡ್ತಾ ಇದ್ರು ಅಂತ. ಇದು ಶಿಷ್ಯಹಿತಾಯ ಉದ್ಯತ ಸತತಂ. ಇಂಥವನು ನಿಜವಾದ ಗುರು. ಹಾಗಾಗಿ ಈ ತಾನು ಹೇಳಿದಂಥ ವಿಷಯ ಹಿಂದಿನ ಶ್ಲೋಕದಲ್ಲಿ ಎಲ್ಲೋ ಒಂದು ಕಡೆಗೆ ಸಾಕಾಗಲಿಲ್ಲವೋ ಏನೋ ಜಿಜ್ಞಾಸುಗಳಿಗೆ, ಅಧ್ಯಯನಶೀಲರಾದವರಿಗೆ ಅದನ್ನು ಸ್ಪಷ್ಟಪಡಿಸೋಣ ಅನ್ನೋದಕ್ಕೋಸ್ಕರ ಮತ್ತೆ ಪುನಃ ಈ ಮುಂದಿನ 439ನೇ ಶ್ಲೋಕವನ್ನು ಹೆಣೆದು ಕೊಡ್ತಾರೆ. ಏನು ಹೇಳ್ತಾರೆ ನೋಡೋಣ. ಅದರೊಳಗೆ ದೇಹೇಂದ್ರಿಯೇಷು ಅಹಂಭಾವ ಇದಂಭಾವಸ್ತದನ್ಯಕೆ ಯಸ್ಯನೋ ಭವತಃ ಕ್ವಾಪಿ ಸ ಜೀವನ್ಮುಕ್ತ ಇಷ್ಯತೆ. ಇನ್ನೊಂದು ಸಲ, ದೇಹೇಂದ್ರಿಯೇಷು ಅಹಂಭಾವ ಇದಂಭಾವಸ್ತದನ್ಯಕೆ ಯಸ್ಯನೋ ಭವತಃ ಕ್ವಾಪಿ ಸ ಜೀವನ್ಮುಕ್ತ ಇಷ್ಯತೆ. ಯಾವನಿಗೆ ದೇಹ ಇಂದ್ರಿಯಗಳಲ್ಲಿ ನಾನು ಎಂಬ ಭಾವ ಇರುವುದಿಲ್ಲವೋ,
ಮತ್ತು ಈ ದೇಹ ಇಂದ್ರಿಯಗಳಿಗಿಂತ ಬೇರೆಯಾದಂಥ ವಸ್ತುಗಳಲ್ಲಿ ಇದು ಎನ್ನುವಂತಹ ಭಾವವೂ ಯಾವಾಗಲೂ ಉಂಟಾಗೋದಿಲ್ವೋ ಅವನು ಜೀವನ ಮುಕ್ತ. ಸ್ವಲ್ಪ ಅರ್ಥ ನೋಡಿ, ಹಿಂದಿನ ಶ್ಲೋಕಕ್ಕೆ ಅರ್ಥ ಹೇಳಲಿಕ್ಕೆ ಹೊರಟಿದ್ದಿದ್ದು, ಆದರೆ ಸ್ವಲ್ಪ ನಮಗೆ ಅಸ್ಪಷ್ಟತೆ ಕಾಣುತ್ತೆ. ಅಂದರೆ ನಮಗೆ ಅರ್ಥ ಆಗೋದಿಲ್ಲ, ಅಲ್ಲಿ ಸ್ಪಷ್ಟತೆ ಉಂಟು. ಏನು ಹೇಳ್ತಾರೆ? ಈ ದೇಹ ಇಂದ್ರಿಯಗಳಲ್ಲಿ ನಾನು ಎನ್ನುವ ಭಾವ ಅವನಿಗಿಲ್ಲ. ತಕ್ಷಣ ನಮಗೆ ಸಂಶಯ ಬರುತ್ತೆ, ಹಾಗಿದ್ರೆ ನಾನು ಎನ್ನುವ ಭಾವ ಇದರೊಳಗಿಲ್ಲ, ಮುಂದಿರೋ ವಸ್ತುಗಳಲ್ಲಿ ಇದು ಅದು ಅಂತ ಏನಾದ್ರು ಗೊತ್ತಾಗುತ್ತೋ? ಅದು ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂದರೆ ಪ್ರಶ್ನೆ ಇಷ್ಟೇ ನೋಡಿ. ಇಲ್ಲಿ ಎರಡು ಉಂಟು. ಒಂದು ಜಡವಾದ ದೇಹ, ಇಂದ್ರಿಯ, ಮನಸ್ಸು, ಇವುಗಳದ್ದೆಲ್ಲ ಒಂದು ಗುಂಪು. ಇನ್ನೊಂದು ಚೈತನ್ಯ. ಅವನು ಚೈತನ್ಯದ ಸ್ವರೂಪದಲ್ಲಿ ನೆಲೆ ನಿಂತವನು. ಹಾಗಾಗಿ ಆ ಚೈತನ್ಯೇತರವಾದ ಎಲ್ಲ ವಸ್ತುಗಳು ಸಹ ಅವನಿಗೆ ಜಡ, ಹೌದಾ ಅಲ್ವೋ? ಹೌದು. ಅಂದರೆ ಅದು ತನ್ನ ಸ್ವರೂಪ ಅಲ್ಲ ಅಂತ ತೀರ್ಮಾನ ಮಾಡಿದ್ದಾನೆ. ತನ್ನ ಸ್ವರೂಪ ಅಲ್ಲದೇ ಇರುವಂತಹ ದೇಹದಲ್ಲಿ ಅವನು ನಾನು ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಹಾಗಾಗಿ ನಾನು ಅಂತ ಹೇಳುವುದಿಲ್ಲ. ಈಗ ನಮ್ಮ ಪ್ರಶ್ನೆ ಏನು? ಹೌದು, ದೇಹ ಏನೋ ಅವನ ಸ್ವರೂಪ ಅಲ್ಲ ಅಂತ ಅವನಿಗೆ ಗೊತ್ತಾಗಿದೆ. ಆದರೆ ಇದು ಅಂತ ಬರ್ಬೋದಲ್ಲ ಮುಂದ್ಗಡೆ ಇರುವಂಥ ವಸ್ತುವಲ್ಲಿ. ಅಂದರೆ ಅವನ ದೃಷ್ಟಿಯಲ್ಲಿ ಏನು ಗೊತ್ತಾ? ದೇಹ ಹೇಗೆ ನನ್ನ ಸ್ವರೂಪ ಅಲ್ಲವೋ, ಅನಾತ್ಮವೋ, ಮುಂದ್ಗಡೆ ಇರುವಂಥ ವಸ್ತು ಅನಾತ್ಮ, ಹೌದಾ ಅಲ್ವೋ? ಅಷ್ಟೇ, ಸಾಕು. ಸಿಂಪಲ್ ಲಾಜಿಕ್. ಇದು ಹೇಗೆ ಅನಾತ್ಮವೋ ಹಾಗಾಗಿ ನಾನು ಅನ್ನೋದಿಲ್ಲ, ಇದು ಅನಾತ್ಮವಾದದ್ರಿಂದ ಇದು ಅನ್ನುವಂಥದ್ದು ಸಹ ಇಲ್ಲ. ಮತ್ತಷ್ಟೇ ಅಲ್ಲ, ಇದು ಅದು ನಾನು ಅಂತೆಲ್ಲ ಹೇಳ್ತೇವಲ್ಲ ನೋಡಿ, ಇಲ್ಲಿ ಇದು ಅಂತ ಹೇಳಬೇಕಿದ್ರೆ ಇದಕ್ಕೊಂದು ಆಯಾ ಆಕಾರ ಇದ್ದದ್ದು ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಒಂದು ಪರಿಚ್ಛಿನ್ನತೆ, ಅದು ಲಿಮಿಟೆಡ್ ಆಗಿರಬೇಕು, ಅದು ಹತ್ತಿರದಲ್ಲಿರಬೇಕು. ಅದು ಅಂತ ಹೇಳಬೇಕಿದ್ರೆ ಅದಕ್ಕೂ ಒಂದು ಆಯಾ ಆಕಾರ ಇರಬೇಕು, ದೂರದಲ್ಲಿರಬೇಕು. ನಮಗೆ ಗೊತ್ತು ನಾನು ಇಲ್ಲಿದ್ದೇನೆ ಅಲ್ಲಿಲ್ಲ ಅಂತ, ಅಲ್ಲಿದ್ದವರಿಗೆ ಗೊತ್ತು ಅವರು ಅಲ್ಲಿದ್ದಾರೆ ಇಲ್ಲಿಲ್ಲ ಅಂತ. ಆದರೆ ಅವನಿಗೆ ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ. ಅಹಂ ವಿಭು. ಆಕಾಶಕ್ಕೆ ಅದು ಆಕಾಶ ಇಲ್ಲಿ ಮಾತ್ರ ಇದೆ ಅಲ್ಲಿಲ್ಲ ಅಂತ ಹೇಳೋದಕ್ಕಾಗುತ್ತಾ? ಅಥವಾ ಅಲ್ಲಿ ಆಕಾಶ ಇದೆ ಇಲ್ಲಿಲ್ಲ ಅಂತ ಹೇಳೋದಕ್ಕಾಗುತ್ತಾ? ಇಲ್ಲ. ಹಾಗಾಗಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಅಂದರೆ ಅಲ್ಲಿ ಎನ್ನುವ ಸ್ಥಳದ ಪ್ರತ್ಯೇಕತೆಯೂ ಇಲ್ಲ, ಇಲ್ಲಿ ಎನ್ನುವ ಸ್ಥಳದ ಪ್ರತ್ಯೇಕತೆಯೂ ಇಲ್ಲ, ಇದೂ ಇಲ್ಲ. ನಾನು ಅಂತ ಕರೆಸ್ಕೊಂಡಿತ್ತಲ್ಲ ಇಷ್ಟು ದಿವಸ ಶರೀರ, ಅದೂ ಸಹ ಇಲ್ಲ. ಹಾಗಿದ್ರೆ ಏನು? ಸರ್ವಂ ಬ್ರಹ್ಮಮಯಂ. ಹಾಗಾಗಿ ಅವನಿಗೆ ಈ ಪ್ರತ್ಯೇಕತೆ ಎನ್ನುವಂಥದ್ದು ಗೋಚರಿಸುವುದಿಲ್ಲ. ದೇಹೇಂದ್ರಿಯೇಷು ಅಹಂಭಾವ ಅದಿಲ್ಲ. ಅದನ್ನು ಬಿಟ್ಟುಳಂಥ ಮಡಿಕೆ, ವಸ್ತ್ರ, ಘಟ, ಪಟ ಈ ಯಾವಗಳಲ್ಲೂ ಸಹ ಇದು ಎನ್ನುವಂಥ ಭಾವವೂ ಸಹ ಇಲ್ಲ. ಅವನಿಗೆ ಕಾಣುವುದು ಒಂದೇ ಅಧಿಷ್ಠಾನವಾದ ತೋರಿಕೆ, ಎಲ್ಲ ವಸ್ತುಗಳಿಗೂ ಆಶ್ರಯವಾದಂಥ ಚೈತನ್ಯ ಮಾತ್ರ ಅವನಿಗೆ ಅನುಭವಕ್ಕೆ ಬರ್ತಾ ಇರ್ತದೆ. ಹಾಗಾಗಿ ಅವನಿಗೆ ಅವುಗಳ ಮೇಲೆ ಯಾವುದೇ ರೀತಿಯ ವಾಸನೆ ಅಂದರೆ ಅಟ್ಯಾಚ್ಮೆಂಟು ಇರೋದಿಲ್ಲ. ಇಂಥವನವನು, ಹಾಗಾಗಿ ಅವನು ಜೀವನ ಮುಕ್ತ ಅಂತ. ಇಷ್ಟು ಈ ಶ್ಲೋಕದ ಅರ್ಥ. ಆಲ್ಮೋಸ್ಟ್ ಹತ್ತತ್ರ ಬರ್ತಾ ಇದ್ದೇವೆ ನಾವು ಒಂದೊಂದೇ ರೀತಿಯ ಅರ್ಥದ ಹಿನ್ನೆಲೆಯಲ್ಲಿ. ಮುಂದೆ 440ನೇ ಶ್ಲೋಕ. ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳಬೇಕು. ಪ್ರಾಯಶಃ ಹೊಳೆ ನರಸೀಪುರದ ಅಧ್ಯಾತ್ಮ ವಿಕಾಸನ ಕಾರ್ಯಾಲಯದ ಪುಸ್ತಕ ಇಟ್ಕೊಂಡವರಿಗೆ ನಾನು ಸ್ವಲ್ಪ ಬೇರೆ ರೀತಿ ಕಾಣುತ್ತೆ. ಇಲ್ಲೊಂದು ಶ್ಲೋಕ ಉಂಟು, ನ ಪ್ರತ್ಯಕ್ ಬ್ರಹ್ಮಣೋರ್ಭೇದಂ ಅಂತ ಉಂಟು. ಅದಕ್ಕೂ ಹಿಂದೆ ಇನ್ನೊಂದು 2 ಸಾಲಿನ ಒಂದು ಶ್ಲೋಕ ಉಂಟು. ಆದರೆ ಪ್ರಾಯಶಃ ಅಲ್ಲೇ ಅದನ್ನು ಹಾಕಲಿಲ್ಲ. ಯಾರೋ ನನ್ನ ಹತ್ರ ಕೇಳಿದ್ರು ಹೀಗೆ ಅಂತ. ಆಗ ನೋಡಿದಾಗ ಅಲ್ಲಿ ನನಗೆ ಆ ಶ್ಲೋಕ ಕಾಣಲಿಲ್ಲ. ಕಾರಣ ಇಷ್ಟೇ, 2 ಶ್ಲೋಕದ ಅರ್ಥ ಅದು ಹತ್ತತ್ರ ಒಂದೇ ರೀತಿಯಲ್ಲಿದೆ. ಹಾಗಾಗಿ ಪ್ರಾಯಶಃ ಅದನ್ನು ಅವರು ಬಿಟ್ಟಿರಬಹುದು. ಆದರೆ ಇಲ್ಲಿ ಆ ಶ್ಲೋಕವನ್ನು ಸಹ ಹಾಕಿದ್ದಾರೆ. ಅದರ ಪ್ರಾರಂಭ ಇರೋದು ಹೀಗೆ: ಜೀವ ಈಶ ಉಭಯ ಸಂಸಾರ ರೂಪ ದುರ್ವಾಸನೋಜ್ಜಿತ ಸಾ ಸರ್ವದಾ ಭವೇದ್ಯಸ್ಯ ಸಹ ಜೀವನ್ಮುಕ್ತ ಉಚ್ಯತೆ. ಇನ್ನೊಂದು ಸಲ, ಜೀವೇಶೋಭಯ ಸಂಸಾರ ರೂಪ ದುರ್ವಾಸನೋಜ್ಜಿತ ಸಾ ಸರ್ವದಾ ಭವೇದ್ಯಸ್ಯ ಸ ಜೀವನ್ಮುಕ್ತ ಉಚ್ಯತೆ. ಈ ಶ್ಲೋಕ ಅಲ್ಲಿಲ್ಲ ಪ್ರಾಯಶಃ. ಮತ್ತು ಮುಂದಿನದುಂಟು, ಅದನ್ನು ಸೇರಿಸಿಬಿಡ್ತೇನೆ. ನ ಪ್ರತ್ಯಕ್ ಬ್ರಹ್ಮಣೋರ್ಭೇದಂ ಕದಾಪಿ ಬ್ರಹ್ಮ ಸರ್ಗಯೋ ಪ್ರಜ್ಞೆಯಾಯೋ ವಿಜಾನಾತಿ
ಸ ಜೀವನ್ ಮುಕ್ತ ಇಷ್ಯತೆ. ಇನ್ನೊಂದು ಸಲ, ನ ಪ್ರತ್ಯಕ್ ಬ್ರಹ್ಮಣೋರ್ಭೇದಂ ಕದಾಪಿ ಬ್ರಹ್ಮ ಸರ್ಗಯೋ ಪ್ರಜ್ಞೆಯಾ ಯೋ ವಿಜಾನಾತಿ ಸ ಜೀವನ್ ಮುಕ್ತ ಇಷ್ಯತೆ. ಈ ಎರಡೂ ಶ್ಲೋಕದ ಅರ್ಥ ಅಲ್ಲಾದರೆ ಒಂದೇ ಶ್ಲೋಕ, ಅದನ್ನು ಸಹ ಎರಡನೇ ಸಲ ಓದುವಾಗ ಸಿಗತ್ತೆ. ನೋಡೋಣ. ಇವನು ಜೀವ, ಇವನು ಈಶ್ವರ ಎಂಬ ಭೇದವಾಗಲಿ ಮತ್ತು ಸಂಸಾರ ಎನ್ನುವಂಥ ಕೆಟ್ಟ ವಾಸನೆಯಾಗಲಿ ಇಲ್ಲದೆ ಇರುವ ಪ್ರಜ್ಞೆ ಯಾರಿಗೆ ಇದೆಯೋ ಅವನು ಜೀವನ್ಮುಕ್ತ. ಮತ್ತು ಪ್ರತ್ಯಗಾತ್ಮ, ಬ್ರಹ್ಮ, ಸೃಷ್ಟಿ ಇವೆಲ್ಲ ಬೇರೆ ಬೇರೆ ಅಂತ ಯಾವನು ಭೇದವನ್ನು ಎಣಿಸೋದಿಲ್ವೋ ಅವನು ಜೀವನ್ಮುಕ್ತ. ಇಷ್ಟು ಈ ಶ್ಲೋಕಗಳ ಅಥವಾ ಶ್ಲೋಕದ ಅರ್ಥ. ಭೇದಕ್ಕೆ ಕಾರಣ ಏನು? ನಾನು, ಇವನು, ಇದು ಇತ್ಯಾದಿ ಇತ್ಯಾದಲ್ಲಿ ಭೇದ ಇರುತ್ತಲ್ಲ, ವಸ್ತುಗಳಲ್ಲಿ ಭೇದ ಕಾಣುತ್ತೆ ನಮಗೆ. ಭೇದ ಕಾಣೋದಕ್ಕೆ ಕಾರಣ ಏನು ಅಂದರೆ ಅಜ್ಞಾನವೇ ಭೇದಕ್ಕೆ ಕಾರಣ. ಎಲ್ಲ ತರಹದ ಭೇದಕ್ಕೂ ಮೂಲಭೂತವಾದಂತಹದ್ದು ಅಜ್ಞಾನ. ಅವನಿಗೆ ಏನಾಗುತ್ತೆ ಕೇಳಿದರೆ ಆ ಅಜ್ಞಾನ ಸಂಪೂರ್ಣವಾಗಿ ನಾಶವಾಗಿರುತ್ತೆ. ಅದನ್ನೇ ಹೇಳ್ತಾರೆ, ವಿಭೇದ ಜನಕ್ಕೆ ಅಜ್ಞಾನೇ ನಾಶಂ ಆತ್ಯಂತಿಕೆ ಗತೆ. ಸಂಪೂರ್ಣವಾಗಿ ಅಜ್ಞಾನ ನಾಶವಾದವನಿಗೆ ಆತ್ಮನಿ ಬ್ರಹ್ಮಣೋ ಭೇದಂ ಅಸಂತಂ ಕಃ ಕರಿಷ್ಯತಿ. ಒಂದೇ ಅಖಂಡವಾದಂತಹ ಆತ್ಮವಸ್ತುವಿನಲ್ಲಿ ಇವನು ಜೀವಾತ್ಮ, ಇವನು ಪರಮಾತ್ಮ ಎನ್ನುವಂಥ ಭೇದವನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ? ಭೇದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಅವನಿಗೆ ಯಾವುದೇ ರೀತಿಯ ಭೇದವೂ ಸಹ ಗೊತ್ತಾಗುವುದಿಲ್ಲ. ಅಲ್ಲೊಂದು ಶಬ್ದ ಉಂಟು, ಜೀವ ಈಶ ಉಭಯ ಸಂಸಾರ ರೂಪ ದುರ್ವಾಸನ ಉಜ್ಜಿತ. ನಮಗೆ ಗೊತ್ತು ನಾನು ಜೀವಾತ್ಮ, ಪರಮಾತ್ಮ ಅನ್ನೋನು ಒಬ್ಬ ಇದ್ದಾನೆ. ನಾವು ಪರಮಾತ್ಮ ಅಂತ ದೇವರು ಅಂತ ನಂಬಿದ್ದೇವೆ. ಆದರೆ ವೇದಾಂತ ಅವನನ್ನು ದೇವರು ಅಂತ ಹೇಳೋದಿಲ್ಲ, ಅವನು ಪರಮಾತ್ಮ ಅಂತ. ಅದೇ ನನ್ನ ಸ್ವರೂಪ ಹೀಗೆ ಅಂತ. ಈ ಭೇದಕ್ಕೆ ಕಾರಣ ಅಜ್ಞಾನ. ಆ ಅಜ್ಞಾನ ನಾಶವಾದವನಿಗೆ ಅವನು ದೇವರಿಗೆ ಕೈ ಮುಗಿಯಬಹುದು. ನಾವು ನಂಬಿಕೊಂಡ ದೇವರಿಗೆ ಕೈ ಮುಗಿದೇನೋ ಇರಬಹುದು. ಕೈ ಹಾಗಿದ್ರೆ ಯಾಕೆ ಮುಗಿತಾನೆ ಕೇಳಿದರೆ, ಲೋಕದ ಜನರಿಗೆ ತಪ್ಪು ಮಾರ್ಗದರ್ಶನ ಆಗದೆ ಇರಲಿ ಅಂಥೇಳಿ ಲೋಕ ಸಂಗ್ರಹ ದೃಷ್ಟಿಯಿಂದ ಮಾಡ್ತಾನೆ. ಅವನು ಮಾಡದೇ ಇದ್ರೂ ಅಪರಾಧ ಅಲ್ಲ. ನೀವು ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ವಿಚಾರ ಕೇಳಿದ್ದೀರಿ. ಅವರ ಮನೆತನದಲ್ಲಿ ಒಬ್ಬರು ಮಹಾ ಜ್ಞಾನಿಗಳಾಗಿ ಹೋಗಿದ್ದರು. ಬಹಳ ವಿಲಕ್ಷಣವಾದಂಥ ಪ್ರವೃತ್ತಿ. ಸಾಮಾನ್ಯ ಎಲ್ಲರೂ ದೇವಾಲಯಕ್ಕೆಲ್ಲರೂ ಹೋದರೆ ಅವರು ಹೇಗೆ ಬೇಕೋ ಹಾಗೆ ಮನಗಿಬಿಡ್ತಿದ್ರಂತೆ. ನಮ್ಮ ದೃಷ್ಟಿಯಲ್ಲಿ ಅದು ವಿಗ್ರಹ, ಆದರೆ ಅವರು ಅದ್ರ ಮೇಲೆ ಕಾಲೇ ಹಾಕ್ಕೊಂಡು ಮನಗ್ತಿದ್ರಂತೆ. ಕಾಲಿಟ್ಕೊಂಡು ಉದ್ದೇಶಪೂರ್ವಕವಾಗಿ ಅಲ್ಲ, ಮತ್ತು ಕೆಲವು ಸಲ ತಲೆ ಇಟ್ಕೊಂಡು ಮನಗ್ತಿದ್ರಂತೆ ಅಂತ. ಅವರ ದೃಷ್ಟಿಯಲ್ಲಿ ಅದು ಕೇವಲ ಒಂದು ಬಂಡೆ. ಚೈತನ್ಯ ಸ್ವರೂಪವನ್ನು ಕಂಡ ಮೇಲೆ ಅದನ್ನು ಬಿಟ್ಟು ಬೇರೆ ಇನ್ನು ಏನೂ ಇಲ್ಲ ಅಂತ ಆದಮೇಲೆ ಇದ್ದಿದ್ದೆಲ್ಲ ಜಡ. ಆ ಜಡವಾದದಕ್ಕೆ ಆಕಾರ ಇದ್ರೆಷ್ಟು ಬಿಟ್ಟರೆಷ್ಟು. ಹಾಗೆ ನಾವು ಹಾಗೆ ಮಾಡ್ಬೋದಾ? ನೋ. ಅವರೇ ಹೇಳ್ತಿದ್ರಂತೆ, ಈ ಕೆಲಸ ನೀವು ಮಾಡಲಿಕ್ಕೆ ಹೋಗಬೇಡ ಅಂತ. ಆದ್ದರಿಂದ ತಪ್ಪು ಮಾಡೋದು ಅಂತ ಕೇಳಿದ್ರೆ ಅವ್ರಿಗೆ ತಪ್ಪಲ್ಲ. ಯಾಕೆಂದರೆ ಅವರಿಗೆ ವಿಧಿ ನಿಷೇಧಗಳು ಇಲ್ಲ. ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅನ್ನೋದು ಅವರಿಗಿಲ್ಲ. ನಮಗೆ ಅದು ಎರಡೂ ಸಹ ಉಂಟು. ಇದು ಮಾಡಬೇಕಾದದ್ದು, ಇದು ಮಾಡಬಾರದು ಅಂತ. ಹಾಗಾಗಿ ನಾವು ಎತ್ಕೊಳ್ತಾನೆ ಪ್ರಾರಂಭದಲ್ಲಿ ಆ ಕ್ರಿಯೆಗೆ ಕೈ ಹಾಕಲಿಕ್ಕೆ ಹೋಗಬಾರದು. ಅದು ಅಪಚಾರ. ನಾವು ಆ ಎತ್ತರಕ್ಕೆ ಹೋಗಲಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಅವನಿಗೆ ಈ ಭೇದಗಳು ಇಲ್ಲ, ಎಲ್ಲವುದೂ ಸಹ ಒಂದೇ. ಅದರ ಜೊತೆಗೆ ಈ ಸಂಸಾರದ ವಾಸನೆಯೂ ಸಹ ಅವನಿಗೆ ಇಲ್ಲ. ಹಾಗಾಗಿ ಅವನಿಗೆ ನ ಪ್ರತ್ಯಕ್ ಬ್ರಹ್ಮಣೋರ್ಭೇದಂ. ಪ್ರತ್ಯಕ್ ಅಂದರೆ ಒಳಗಿರುವಂಥ ಜೀವಾತ್ಮ, ಹೊರಗಿರುವಂಥ ಪರಮಾತ್ಮ ಎನ್ನುವಂಥ ಭೇದವು ಅವನಿಗಿಲ್ಲ.
ಮತ್ತಷ್ಟೇ ಅಲ್ಲ, ಇದು ಸೃಷ್ಟಿ ಕಾಣ್ತಾ ಇದೆಯಲ್ಲ, ಜಡವಾದ ಪ್ರಪಂಚ ನಮಗೆ, ಅದು ಅವನಿಗೆ ಕಾಣಿಸೋದಿಲ್ಲ. ಎಲ್ಲವೂ ಬ್ರಹ್ಮವಾಗಿ ಕಾಣಿಸುತ್ತೆ. ಹೇಗೆ ಅಂತಾನೆ ಉಪನಿಷತ್ತು ಹೇಳುತ್ತೆ, ಬ್ರಹ್ಮೈವೇದಂ ವಿಶ್ವಂ. ಈ ವಿಶ್ವ ಬ್ರಹ್ಮವಸ್ತುವೇ ಆಗಿದೆ ಅಷ್ಟೇ ಹೊರತುನು ಬೇರೆ ಅಲ್ಲ ಅಂತ. ಹೀಗೆ ಶ್ರುತಿ ಹೇಳಿದಂಥ ಮಾತು ಅವನಿಗೆ ನೇರವಾಗಿ ಅನುಭವಕ್ಕೆ ಬರ್ತಾ ಇರುತ್ತೆ. ಮತ್ತು ಮುಂದುವರೆದ ಶ್ರುತಿ ಹೇಳುತ್ತೆ, ಯತ್ರ ತ್ವಸ್ಯ ಸರ್ವಂ ಆತ್ಮೈವಾಭೂತ್ ತತ್ಕೇನ ಕಂಪಶ್ಯೇತ್. ಯಾವನಿಗೆ ಎಲ್ಲ ಕಡೆಗೂ ಆ ಬ್ರಹ್ಮವಸ್ತುವೇ ಆಗಿರುತ್ತೋ, ಕಂಡು ಬರುತ್ತೋ, ಅವನು ಅದನ್ನು ಬಿಟ್ಟು ಬೇರೆ ಇನ್ನೇನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯತ್ರ ನ ಅನ್ಯತ್ ಪಶ್ಯತಿ, ಅವನು ಇನ್ನೊಂದನ್ನು ನೋಡೋದಿಲ್ಲ, ನೋಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಅಜ್ಞಾನ ನಷ್ಟ ಆಗಿದೆ. ಮತ್ತಷ್ಟೇ ಅಲ್ಲ, ಯದಾ ಹ್ಯೇವೈಷ ಏತಸ್ಮಿನ್ ಉದರಮಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ. ಯಾವಾಗ ಸ್ವಲ್ಪ ಭೇದವನ್ನು ಎಣಿಸ್ತಾನೋ ಅವನಿಗೆ ಭಯ ಕಟ್ಟಿಟ್ಟಿದ್ದು ಅಂತ. ಎಷ್ಟೆಷ್ಟು ಭೇದ ಮಾಡ್ತಾ 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 ಹೋಗ್ತೇವೆ ನಾವು, ಅಷ್ಟಷ್ಟು ಭಯದ ಸರಮಾಲೆ ನಮಗೆ. ಭೇದರಹಿತನಾದವನಿಗೆ ಭಯ ಎನ್ನುವಂಥದ್ದು ಇಲ್ಲ. ಅಖಂಡ ವಸ್ತು ನೋಡುವವನಿಗೆ ಅದನ್ನು ಬಿಟ್ಟು ಬೇರೆ ಇಲ್ಲ ಅಂತ ಆದಮೇಲೆ ಅವನನ್ನು ಭಯಗೊಳಿಸುವ ವಸ್ತು ಎಲ್ಲುಂಟು? ನನಗಿಂತ ಬೇರೆ ಆದದ್ದು ಇನ್ನೊಂದು ಇದೆ ಅಂತ ಆದರೆ ಅದು ನನ್ನನ್ನು ಹೆದರಿಸಬಹುದು, ಭಯಪಡಿಸಬಹುದು ಅಂತ ಭಯ. ಅದು ಬೇರೆ ಇಲ್ಲ ಅಂತ ಆದಮೇಲೆ ಮತ್ ಪುನಃ ಭಯ ಎಲ್ಲಿಂದ? ಹೀಗೆ ಕೇಳ್ತಾ ಈ ಶ್ರುತಿ ಅಭಯ ಬ್ರಹ್ಮ ಪ್ರತಿಷ್ಠಸ್ಯ, ಅವನು ಆ ಅಭಯಸ್ವರೂಪವಾದಂಥ ತನ್ನ ಆತ್ಮವನ್ನು ಕಂಡವನಾದ್ದರಿಂದ ಅವನಿಗೆ ಭಯ ಇಲ್ಲ. ತಥಾಚ ಭೇದಸ್ಯ ಅಭಾವಾದೇವ ತಸ್ಯ ಜ್ಞಾನಾಭಾವ, ಭೇದವೇ ಅವನಿಗಿಲ್ಲ, ಹಾಗಾಗಿ ಆ ಭೇದದಿಂದ ಬರುವ ಜ್ಞಾನವೂ ಇಲ್ಲ. ಯಾವಾಗ ನಮಗೆ ಭೇದ ಕಾಣಿಸುತ್ತೋ ಒಂದೊಂದು ಭೇದದಿಂದ ಒಂದೊಂದು ಜ್ಞಾನ ಬರುತ್ತೆ. ಈಗ ನೋಡಿ, ಈಗ ಇದೊಂದು ಖರ್ಚೀಪು, ಇದೊಂದು ವಸ್ತು, ಖರ್ಚೀಪು ಎನ್ನುವಂಥ ಜ್ಞಾನ ಬರುತ್ತೆ. ಇದೊಂದು ಸ್ಪೆಕ್ಸ್ ಬಾಕ್ಸ್, ಇದೊಂದು ವಸ್ತು, ಇದ್ರ ಜ್ಞಾನ ಬರುತ್ತೆ ನಮಗೆ. ಇಲ್ಲೊಂದು ಪೆನ್ ಇದೆ, ಆ ಪೆನ್ನಿನ ಶೇಪ್ ಬೇರೆ ಆದ್ದರಿಂದ ಆ ಆಕಾರದಿಂದ ನಮಗೆ ಇದು ಪೆನ್ನು ಅಂತ ಗೊತ್ತಾಗುತ್ತೆ, ವಸ್ತು ಬೇರೆ, ಅದರಿಂದ ಪೆನ್ನಿನ ಜ್ಞಾನ ಬರುತ್ತೆ ಅಲ್ವಾ? ವಸ್ತು ಭೇದ, ವಸ್ತುವಿನ ಜ್ಞಾನ ಬೇರೆ. ಅವನಿಗೆ ಹೇಗಿರುತ್ತೆ ಅಂದರೆ, ಉದಾಹರಣೆಗೆ ರಾತ್ರಿಯ ಗಾಢಾಂಧಕಾರ ಅಂತ ಅಂದ್ಕೊಳ್ಳಿ. ಎಲ್ಲ ಕಡೆಗೂ ಸಹ ಕವಿದಿದೆ. ಆ ಗಾಢಾಂಧಕಾರ ಇವಾಗ ನಿವಾರಣೆ ಆಗಿದೆ, ಹೋಗಿದೆ, ಪೂರ್ತಿ ಮಂಜು ಆವರಿಸಿ ಬಿಟ್ಟಿದೆ. ಪ್ರಶ್ನೆ ಇಷ್ಟೇ, ಆವರಿಸಿದಂತಹ ಮಂಜಿನ ಪ್ರದೇಶದೊಳಗೆ ಅಲ್ಲಿರುವಂತಹ ಸಣ್ಣ ಪುಟ್ಟ ವಸ್ತುಗಳು ನಮಗೆ ಕಾಣ್ತವೋ? ಪೂರ ಮಂಜು ಆವರಿಸಿಬಿಟ್ಟಿದೆ, ಅಲ್ಲಿರುವಂತಹ ಯಾವುದಾದ್ರೂ ವಸ್ತು ಕಾಣಿಸುತ್ತೋ? ಇಲ್ಲ. ಯಾಕೆಂದರೆ ಆ ವಸ್ತುಗಳಿಗಿಂತ ಆವರಿಸಿದಂತಹ ಮಂಜಿನ ಪ್ರಮಾಣದ ವ್ಯಾಪಕತೆ ಜಾಸ್ತಿ. ಹಾಗೆ ಈ ಅಜ್ಞಾನಕ್ಕಿಂತ ಜ್ಞಾನಕ್ಕೆ ಶಕ್ತಿ ಹೆಚ್ಚು ಯಾವಾಗಲೂ ಸಹ. ಹಾಗೆ ಏನು ಮಾಡುತ್ತೆ ಕೇಳಿದೆ, ಅದು ಅಜ್ಞಾನವನ್ನು ನುಂಗಿ ಹಾಕಿಬಿಡುತ್ತೆ. ಹಾಗಾಗಿ ಭೇದ ಬುದ್ಧಿ ಅವನಿಗೆ ಬರುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಅವನಿಗೆ ಭೇದ ಇಲ್ಲ. ಭೇದ ಇಲ್ಲದೆ ಇದ್ದುದರಿಂದ ಭೇದ ಜ್ಞಾನ ಇಲ್ಲ. ಹಾಗಾಗಿ ಆತ್ಮೇತರವಾದಂತಹ ವಸ್ತುಗಳು ಅವನಿಗೆ ಕಾಣುವುದಿಲ್ಲ. ಇದ್ದರೆ ಅದು ಕಾಣದಿತ್ತು, ಅದು ವಾಸ್ತವಿಕವಾಗಿ ಇಲ್ಲ. ಮತ್ತಷ್ಟೇ ಅಲ್ಲ, ಒಂದು ವಸ್ತು ಇದ್ದು ನಮಗೆ ಅದು ಗೊತ್ತಾಗದೇ ಇದ್ದರೆ ಆ ವಸ್ತುವಿನ ಬಗ್ಗೆ ನಮಗೆ ಅಲ್ಪಜ್ಞತೆ ಉಂಟು. ಈ ಉದಾಹರಣೆಗೆ ಈ ವಸ್ತು ಉಂಟು, ಇದು ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ, ಇದೆ, ಅಲ್ಲಿ ನಮ್ಮ ಅಲ್ಪಜ್ಞತೆ ಕೆಲಸ ಮಾಡೋದು. ಸ್ವಲ್ಪ ಜ್ಞಾನ ಉಂಟು, ಪೂರ್ತಿ ಜ್ಞಾನ ಇಲ್ಲ ಅಲ್ವಾ? ವಸ್ತುವೇ ಇಲ್ಲದೇ ಇರೋ ಜಾಗದೊಳಗೆ ಸ್ವಲ್ಪ ತಿಳಿತು, ಸ್ವಲ್ಪ ತಿಳಿಲಿಲ್ಲ ಅನ್ನೋದುಂಟಾ? ಇಲ್ಲ. ಉದಾಹರಣೆಗೆ ಮೊಲದ ಕೊಂಬು ಅಂತುಂಟು, ನನಗೆ ಮೊಲದ ಕೊಂಬಿನ ಜ್ಞಾನ ಇಲ್ಲ. ಹಾಗಿದ್ರೆ ಯಾರಿಗಿದೆ? ಅವನೊಬ್ಬ ಅಸರ್ವಜ್ಞ ಅಂತ ಹೇಳ್ಬೋದು. ಹಾಗಿದ್ರೆ ಇಲ್ಲ.
ಯಾಕೆಂದ್ರೆ ಆ ವಸ್ತುವೇ ಇಲ್ಲ. ಹಾಗೆ ಜ್ಞಾನಿಗೆ ಈ ಪ್ರಪಂಚವೇ ಇಲ್ಲ ಅವನ ಭಾಗಕ್ಕೆ, ಇಲ್ಲದೇ ಇರುವ ಪ್ರಪಂಚ ಅವನಿಗೆ ಬರೋದಾದರೂ ಹೇಗೆ ಅಂತ ಪ್ರಶ್ನೆ. ಅಂದ ಮಾತ್ರಕ್ಕೆ ಅವನು ಅಸರ್ವಜ್ಞ ಅಲ್ಲ, ಅವನು ಸರ್ವಜ್ಞ. ಯಾಕೆಂದರೆ ಇಲ್ಲದೇ ಇರುವ ವಸ್ತುವಿನ ಜ್ಞಾನ ಯಾರಿಗೂ ಬರುವುದಿಲ್ಲ. ಹೀಗೆ ಹೇಳ್ತಾ ಆಮೇಲೆ ಮತ್ತೆ ಮುಂದುವರೆದು ಹೇಳ್ತಾರೆ ಅವರು, ಈ ವಿಷಯದಲ್ಲಿ ಶಾಸ್ತ್ರವೇ ನಮಗೆ ಪ್ರಮಾಣ. ಎಂದರೆ ಶಾಸ್ತ್ರ ಅದು ಹೇಳುವ ವಿಷಯ ಸತ್ಯವೋ ಸುಳ್ಳು ಅಂತ ಇನ್ನೊಂದರಿಂದ ಅದನ್ನು ನಾವು ಹೊರೆ ಹಚ್ಚಿ ತಿಳಿಬೇಕಾದದ್ದಿಲ್ಲ. ಯಾಕೆಂದರೆ ಅದು ಸ್ವತಃ ಪ್ರಮಾಣ. ವೇದ ಸ್ವತಃ ಪ್ರಮಾಣ. ಆದ್ದರಿಂದ ಅದು ಹೇಳಿದ್ದನ್ನು ನಾವು ನಂಬಲೇಬೇಕು. ಅಲ್ಲ ಹಾಗಿದ್ರೆ ನನಗೆ ಅನುಭವಕ್ಕೆ ಬಂದಿಲ್ವಲ್ಲ ಅಂದರೆ, ಅನುಭವಕ್ಕೆ ಬರುವವರೆಗೆ ಪ್ರತೀತಿ ಜೀವ ಜಗತ್ತೋ ಸ್ವಪ್ನವದ್ ಭಾತಿ ಯಾವತ. ನಿನಗೆ ಎಲ್ಲಿಯವರೆಗೆ ಈ ಪ್ರಪಂಚನ ನೋಡಿದಾಗ ಸ್ವಪ್ನದ ವಸ್ತುವಿನಂತೆ ಅಂತ ಅನುಭವಕ್ಕೆ ಬರೋದಿಲ್ವೋ ಅಲ್ಲಿವರೆಗೆ ನಿರಂತರವಾಗಿ ನೀನು ವೇದಾಂತ ಚಿಂತನೆಯನ್ನು ಮಾಡು. ಮಾಡದೇ ಇರುವ ನೀನು ನನಗಿದು ಹಾಗೆ ಅನುಭವಕ್ಕೆ ಬಂದಿಲ್ವಲ್ಲ ಅಂತಂದರೆ ಅದು ನಿನ್ನ ಸಾಧನೆಯ ಕೊರತೆ ಅಷ್ಟೇ ಹೊರತುನೋ ಆ ವಸ್ತುವಿನ ತಪ್ಪಲ್ಲ. ಹಾಗಾಗಿ ಅಲ್ಲಿವರೆಗೆ ಈ ಅಧ್ಯಾಸವನ್ನು ಒಂದರಲ್ಲಿ ಆರೋಪಿತವಾಗಿ ಇನ್ನೊಂದಾಗಿ ತೋರುತ್ತಲ್ಲ, ಅದನ್ನು ತೆಗೆದುಹಾಕ್ತಾ ಇರು, ಕಳಚಿ ಹಾಕ್ತಾ ಇರು. ಆಗ ಅದು ನಿನಗೆ ಅನುಭವಕ್ಕೆ ಬರುತ್ತೆ ಅನ್ನೋ ಮಾತಿನೊಂದಿಗೆ ಇದೇನೇ ಪ್ರಜ್ಞಾ ಜೀವಬ್ರಹ್ಮ ಶೋಧನೆ ಬಂದಿತ್ತಲ್ಲ, ಆಗ ಅದು ನಿನಗದು ಅನುಭವಕ್ಕೆ ಬರುತ್ತೆ. ಇದನ್ನು ಯಾವನು ಅನುಭವಕ್ಕೆ ತಂದುಕೊಂಡಿದ್ದಾನೋ ಅವನು ಜೀವನ ಮುಕ್ತ. ಇಲ್ಲಿಗೆ ಇದು ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. 441ನೇ ಶ್ಲೋಕ. ಹೇಗಿರ್ತಾನೆ ಲೋಕದ ಜನರ ದೃಷ್ಟಿಯಲ್ಲಿ? ಸಾಧುಭಿ ಪೂಜ್ಯಮಾನೇಸ್ಮಿನ್ ಪೀಡ್ಯಮಾನೇಪಿ ದುರ್ಜನೈ ಸಮಭಾವೋ ಭವೇದ್ಯಸ್ಯ ಸ ಜೀವನ್ಮುಕ್ತ ಇಷ್ಯತೆ. ಇನ್ನೊಂದು ಸಲ, ಸಾಧುಭಿ ಪೂಜ್ಯಮಾನೇಸ್ಮಿನ್ ಪೀಡ್ಯಮಾನೇಪಿ ದುರ್ಜನೈ ಸಮಭಾವೋ ಭವೇದ್ಯಸ್ಯ ಸ ಜೀವನ್ಮುಕ್ತ ಇಷ್ಯತೆ. ಈ ಶರೀರವನ್ನು ಸಜ್ಜನರು ಗೌರವಿಸಿದರೆ ಗೌರವಿಸಲಿ, ದುರ್ಜನರು ಪೀಡಿಸಿದರೆ ಪೀಡಿಸಲಿ. ಈ ಗೌರವದಲ್ಲೂ ಪೀಡೆಯಲ್ಲೂ ಯಾವನು ಸಮಭಾವದಿಂದ ಇರ್ತಾನೋ ಅವನು ಜೀವನ ಮುಕ್ತ. ಇಷ್ಟು ಈ ಶ್ಲೋಕದ ಅರ್ಥ. ಜ್ಞಾನಿಯ ಶರೀರವನ್ನು, ಜ್ಞಾನಿಯನ್ನ ಅಂತ ನಾವು ಹೇಳ್ತೇವೆ, ಜ್ಞಾನಿ ಅಂದರೆ ಅವನು ಚೈತನ್ಯ ಸ್ವರೂಪ. ಆ ಚೈತನ್ಯ ನಾವು ಗುರುತಿಸೋದು ಯಾವುದ್ರ ಮೂಲಕ? ಆ ಶರೀರದ ಮೂಲಕ ಅಲ್ವಾ? ಅವರನ್ನು ನಾವು ಗೌರವಿಸ್ತೇವೆ. ಅದರಿಂದ ಅವನಿಗೆ ಸಂತೋಷ ಆಗುತ್ತಾ ಅಂತಂದರೆ ನಿಜವಾದ ಜ್ಞಾನಿಗೆ ಸಂತೋಷ ಆಗೋದಿಲ್ಲ. ಒಳಗಡೆ ಪೂರ್ತಿ ಅಜ್ಞಾನವೇ ಬಂಡವಾಳ ಆಗಿದ್ದು ನಾನು ಜ್ಞಾನಿ ಅಂತ ಅವನು ಬೋರ್ಡ್ ಹಾಕ್ಕೊಳ್ತಾನೋ ಅವನಿಗೆ ಖುಷಿ ಆಗುತ್ತಾ, ನನ್ನಂಥವನು ಇವ್ರು ಪೂಜೆ ಮಾಡ್ತಾರಲ್ಲಪ್ಪ ಅಂತ, ಜಾಸ್ತಿ ಮಾಡಲಿ ಅಂತಲೂ ಬಯಸ್ತಾನೆ. ಆದರೆ ನಿಜವಾದ ಜ್ಞಾನಿಗೆ ಏನು ಅನಿಸೋದಿಲ್ಲ. ಅಂದರೆ ಸಜ್ಜನರು ಅವನನ್ನು ಗೌರವಿಸಿದರೆ, ಅವನ ದೇಹವನ್ನು ಗೌರವಿಸಿದರೆ, ಅಥವಾ ಅವನ ಮನಸ್ಸನ್ನು ಗೌರವಿಸಿದರೆ, ಅವನ ವಿಚಾರವನ್ನು ಗೌರವಿಸಿದರೆ ಅದು ಯಾವುದಕ್ಕೂ ಸಹ ಅವನು ಏರೋದಿಲ್ಲ. ಅಕಸ್ಮಾತ್ ದುರ್ಜನರು ಅವನನ್ನು ಪೀಡಿಸಿದರು, ಆಗ ಅದಕ್ಕೂ ಸಹ ಅವನು ಬೇಸರ ಮಾಡಿಕೊಳ್ಳೋದಿಲ್ಲ. ಹಿಂದೆ ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ ನಾನು. ಸಮರ್ಥ ರಾಮದಾಸರು ತಮ್ಮ ಶಿಷ್ಯರ ಜೊತೆಗೆ ಹೋಗ್ತಾ ಇದ್ರಂತೆ. ಬಹಳ ಅದ್ಭುತ ಎತ್ತರದ ವ್ಯಕ್ತಿಗಳು. ಶಿಷ್ಯರು ಏನು ಮಾಡಿದರು, ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಇವರು ಕೆಲವು ಸಲ ಆ ಸ್ಥಿತಿಗೆ ಹೋಗಿಬಿಡ್ತಾರೆ. ಅವ್ರಿಗೆ ಹಸಿವು ಇಲ್ಲ, ಬಾಯಾರಿಕೆ ಇಲ್ಲ, ಜಾಗ ಇಲ್ಲ. ಅವ್ರ ಜೊತೆ ಇವರು ಸಹ ಜ್ಞಾನಿಗಳ ಜೊತೆಗೆ ಒಡನಾಟ ಮಾಡಬೇಕು ಅಂತಾದರೆ, ಅವರಲ್ಲಿ ಶಿಷ್ಯತ್ವವನ್ನು ವಹಿಸಬೇಕು ಅಂತಾದರೆ ಅವನು ಒಂದಿಷ್ಟು ಕಷ್ಟ ಅನುಭವಿಸಲೇಬೇಕು. ನಾನು ಹೈಟೆಕ್ ಬಿಲ್ಡಿಂಗಲ್ಲಿ ಕೂತ್ಕೊಂಡು ಜ್ಞಾನಿಗಳನ್ನು ಸಂಪರ್ಕ ಮಾಡ್ತೇನೆ ಆಗ್ಬೋದು. ಏನು ಕೇಳಿದರೆ
ಲೋಕದ ದೃಷ್ಟಿಯಲ್ಲಿ ಜ್ಞಾನಿಗಳು. ಆದರೆ ಅಧ್ಯಾತ್ಮ ಜ್ಞಾನಿಗಳನ್ನು ಭೇಟಿ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವರಿಗೆ ಹೈಟೆಕ್ ಅನ್ನೋದೇ ಇಲ್ವಲ್ಲ. ಹಾಗಾಗಿ ಅವರು ಎಲ್ಲೆಂದ್ರೆ ಅಲ್ಲಿ ಹೋಗ್ತಾ ಇದ್ರು. ಒಂದು ದಿವಸ ಹೋಗ್ತಾ ಇದ್ರು, ಶಿಷ್ಯರು ಹೋಗ್ತಾ ಇದ್ರು, ಯಾಕಂದರೆ ಅವರಿಂದ ನಮಗೆ ಬೇಕು, ಪಡಿಬೇಕು ಎನ್ನುವಂಥ ಹಿನ್ನೆಲೆ. ಆದರೆ ಏನಾಯಿತು, ಅವರು ಆ ಎತ್ತರಕ್ಕೆ ಏರಿದವರು ಶಿಷ್ಯರ ಆ ಎತ್ತರಕ್ಕೆ ಏರಿದವರಲ್ಲವಲ್ಲ. ತುಂಬ ಬಾಯಾರಿಕೆ ಆಗಿತ್ತು ಹೋಗಬೇಕಿದ್ರೆ. ದಾರಿಯಲ್ಲಿ ಹೋಗ್ತಾ ಇದ್ರು, ಇದ್ದಕ್ಕಿದ್ದ ಹಾಗೆ ನೋಡಿದಂತೆ ಅಲ್ಲೊಂದು ಕಬ್ಬಿನ ಹೊಲ ಕಂಡುತ್ತಂತೆ. ಆಗ ಒಬ್ಬ ಹೇಳಿದಂತೆ, ತುಂಬ ಬಾಯಾರಿಕೆ ಆಗ್ತದೆ, ಒಂದು 2 ಕಬ್ಬನ್ನು ಮುರ್ಕೊಂಡು ತಿಂದು ಬರೋಣ ಹೀಗೆ ಅಂತ. ಶಿಷ್ಯರು ಮಾತನಾಡ್ಕೊಂಡಿದ್ದು ಸರಿ. ಆಮೇಲೆ ತಡ ಮಾಡಲಿಲ್ಲ, ಒಬ್ಬ ನುಗ್ಗೆ ಬಿಟ್ಟ. ಆ ಕಬ್ಬಿನ ಹೊಲಕ್ಕೆ ನುಗ್ಗಿ ಕಬ್ಬನ್ನು ಮುರ್ಕೊಂಡು ಬಂದ, ತಿನ್ನೋದಕ್ಕೆ ಶುರು ಮಾಡಿದರು. ಆ ಕಡೆ ಇದ್ದಂಥ ಹೊಲದ ಒಡೆಯ ಬಂದೇ ಬಿಟ್ಟ. ನೋಡಿದ, ಓ ದಾರಿ ದಂಡೇ ಇದೆ ಇವರಿದ್ದು ಅಂಥೇಳಿ ತಡ ಮಾಡಲಿಲ್ಲ. ಇನ್ನೊಂದು ಕಬ್ಬನ್ನು ಮುರಿದ, ಎಲ್ಲರಿಗೂ 4 ಬಾರಿಸಿದ. ಹಾಗೆ ಬಾರಿಸಿಕೊಂಡವರ ಗುಂಪಲ್ಲಿ ಸಮರ್ಥರು ಇದ್ದರು. ಅವ್ರು ಹೇಳಿದ್ರು, ಆತ ಹೇಳ್ದ, ಓ ಇವರೆಲ್ಲರಿಗೂ ನೀನೇ ಲೀಡರ್ ಅಲ್ವಾ ಅಂತ. ಪ್ರಾಯಶಃ 2 ಜಾಸ್ತಿನೇ ಬಿಟ್ಟಿರಬಹುದು. ಮಾತಾಡಲಿಲ್ಲ, ಅವ್ರು ಹೋದರು. ಅವರು ಮಾರನೇ ದಿವಸ ಹೋದದ್ದೆಲ್ಲಿಗೆ? ಶಿವಾಜಿ ಆಸ್ಥಾನಕ್ಕೆ. ನೋಡಿದ ಅವನು, ನನ್ನ ಗುರುಗಳ ಮೈ ಮೇಲೆ ಬಾಸುಂಡೆ ಹೇಗೆ ಬಂತು ಅಂತ ಶಿಷ್ಯರ ಮೂಲಕ ವಿಷಯ ತಿಳ್ಕೊಂಡ. ಆ ರೈತನನ್ನು ಕರೆಸಿದ. ಅವನಿಗೆ ಈಗಾಗಲೇ ವಿಷಯ ಗೊತ್ತಾಗಿತ್ತು, ನನಗೆ ಗ್ರಹಚಾರ ಇವಾಗ ಇಲ್ಲಿಗೆ ಬಂದಿದೆ ಅಂತ. ಸಮರ್ಥರ ಹತ್ರ ವಿಷಯವನ್ನಿಟ್ಟ ಶಿವಾಜಿ ಮಾತನಾಡಲಿಲ್ಲ. ನಿರ್ಣಯ ನಾನೇ ಕೊಡ್ತೇನೆ ಅಂದರು ಅವರು. ಅಷ್ಟೇ, ಬಹಿರ್ಮುಖರಾಗಿದ್ದರು ಅಷ್ಟೊತ್ತಿಗೆ. ಆಮೇಲೆ ಮಾರನೇ ದಿವಸ ಅವನನ್ನು ಕರೆಸಿ ಸಭೆಯಲ್ಲಿ ಹೇಳಿದ್ರಂತೆ, ನೋಡು, ಇವನಿಗೆ ನೀನು ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ದೀಯಲ್ಲ, ನೋ, ಖಂಡಿತವಾಗಿಯೂ ಸಲ್ಲದು. ಇವನಿಗೆ 1 ಎಕರೆ ಭೂಮಿಯನ್ನು ಜಾಸ್ತಿ ಕೊಡಬೇಕು ನೀನು. ಯಾಕೆ ಕೇಳಿದರೆ, ಅವನ ಹೊಲದ ಕಬ್ಬನ್ನು ನಮ್ಮ ಶಿಷ್ಯರು ಏನು ಮಾಡಿದ್ದಾರೆ? ಹಾಳು ಮಾಡಿದ್ದಾರೆ. ಹಾಗಾಗಿ ಅವನ ಬೆಳೆಯ ನಷ್ಟವನ್ನು ರಾಜನ ಅಂತ ನೀನು ತುಂಬಿಕೊಡಬೇಕು. ಅಷ್ಟೇ, 2 ಸಾಲು. ಮತ್ತು ನಿಮಗೆ ಹೊಡೆದಿದ್ದಕ್ಕೆ ಯಾರಿಗೆ ಹೊಡೆದಿದ್ದು? ನಾನು ದೇಹ ಅಲ್ವಲ್ಲ. ನಾನಲ್ಲದೇ ಇರುವಂಥ ದೇಹಕ್ಕೆ ಹೊಡೆದ ಎನ್ನುವಂಥ ವ್ಯವಹಾರವೇ ನನ್ನ ಹತ್ರ ಇಲ್ಲ. ಅವರಿಗೆ ಹೊಡೆದಿದ್ದಕ್ಕೆ, ಅವ್ರ ಹೊಲಕ್ಕೆ ನುಗ್ಗಿದ್ದು, ದೇಹದ ಮೇಲೆ ಅಭಿಮಾನ ಇದ್ದಂಥವ್ರು ಅವನ ಹೊಲಕ್ಕೆ ನುಗ್ಗಿದ್ದು ತಪ್ಪು ಅಷ್ಟೇ. ಹಾಗಾಗಿ ಅವನು ಪುನಃ ಅವರಿಗೆ ಮರ್ಯಾದೆ ಮಾಡಿದ್ದಾನಲ್ಲ, ಅದು ಸರಿ. ಮತ್ತು ನನಗೆ ಹೊಡೆದಕ್ಕೆ ನನಗೇನೂ ಆಗಲೇ ಇಲ್ಲ. ನನ್ನ ಮರ್ಯಾದೆ ಹೋಯಿತು. ಒಬ್ಬ ರೈತ ಹೊಡೆದ, ನೋ. ಹಾಗಾಗಿ ಸಾಧು ಜನರು ಅವ್ರನ್ನ ಗೌರವಿಸಿದರೂ ಸಹ ಅವರಿಗೆ ಸಂತೋಷ ಆಗೋದಿಲ್ಲ. ಮತ್ತು ದುರ್ಜನರು ಪೀಡಿಸಿದರೂ ಸಹ, ನಿಂದಿಸಿದರೂ ಸಹ, ಬೈದ್ರೂ ಸಹ ಬೇಸರ ಆಗೋದಿಲ್ಲ. ಯಾಕೆ ಬೇಸರ ಆಗೋದಿಲ್ಲ? ಇನ್ನೊಂದು ಕಾರಣ ನೋಡಿ. ನಾವು ಒಬ್ಬ ವ್ಯಕ್ತಿಯನ್ನು ನಿಂದಿಸಬೇಕಿದ್ರೆ ಅಲ್ಲಿ 2 ಅಂಶವನ್ನು ವಿಚಾರ ಮಾಡಬೇಕು. ನಾವು ನಿಂದಿಸಿದ್ದು ಆ ದೇಹದ ಒಳಗಿರುವ ಚೈತನ್ಯವನ್ನು ಅಥವಾ ದೇಹವನ್ನು? ಸ್ವಲ್ಪ ಕಷ್ಟ ಅಲ್ವಾ? ದೇಹವನ್ನು ನಿಂದಿಸಿದ ಅಂತ ಇಟ್ಕೊಳ್ಳಿ, ಬೈದ ಅಂತ ಇಟ್ಕೊಳ್ಳಿ. ಎಲ್ಲರ ದೇಹದ ಹಣೆ ಬರುವ ಒಂದೇ. ಜಡವಾದ ದೇಹವನ್ನು ನಿಂದಿಸಿದರೆ ಜಡವಲ್ಲದ ನನಗೇನು ಸಂಬಂಧ? ಬೈಕೊಂಡು ಹೋಗ್ಲಿ ಬಿಡಿ, ಸರಿನಾ? ಇನ್ನು ಚೈತನ್ಯವನ್ನೇ ನಿಂದಿಸಿದ ಅಂತ ಇಟ್ಕೊಳ್ಳಿ, ಅವನು ನನ್ನನ್ನು ನಿಂದನೆ ಮಾಡ್ಲಂಗಾಗಲಿಲ್ಲ, ಅವನನ್ನೇ ಅವನು ನಿಂದನೆ ಮಾಡ್ಕೊಂಡು. ಯಾಕೆಂದ್ರೆ ನನ್ನಲ್ಲಿರುವ ಚೈತನ್ಯವೂ ಅಲ್ಲೂ ಇದ್ದದಲ್ವಾ? ಈ ನೆಲೆಯಲ್ಲಿ ನಿಂತವನಿಗೆ ಅವನ ಮನಸ್ಸನ್ನು ನೀವು ಘಾಸಿಗೊಳಿಸೋದಕ್ಕೆ ಸಾಧ್ಯನಾ? ನೀವು ಆಗೋದಿಲ್ಲ. ಏನಾರು ಹೇಳ್ರಿ ನೀವು, ಎಷ್ಟು ದೊಡ್ಡ ವ್ಯಕ್ತಿಯರು ಸಹ ಆ ಜ್ಞಾನಿ ಅದರಲ್ಲಿ ಕುಬ್ಜನಾಗಿ ಬಿಡ್ತಾನೆ. ಇಂಥವನು ಜೀವನ ಮುಕ್ತ. ಹೀಗೆ ಅವನ ವಿಚಾರವನ್ನು ಹೇಳ್ತಾ ಹೇಳ್ತಾ ಹೋಗ್ತಾರೆ. ಇನ್ನೂ 3-4 ಶ್ಲೋಕಗಳಿವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಅದರ ಕಾಲಪುರುಷ ಹೇಳ್ತಿದ್ದಾನೆ ಸಮಯ ಆಗಿದೆ ಅಂತ. ಹಾಗಾಗಿ ಕಿಂ ಬಹುನ, ಹೆಚ್ಚಿಗೆ ಏನು ಹೇಳಲಿ ಅಂತ ಹೇಳ್ತಾ
ಮುಂದಿನ ಶ್ಲೋಕವನ್ನು ಪಠನ ಮಾಡಿ ನಿಲ್ಲಿಸಿಬಿಡ್ತೇನೆ. ಯತ್ರ ಪ್ರವಿಷ್ಟ ವಿಷಯ ಪರೇರಿತಾ ನದೀ ಪ್ರವಾಹ ಇವ ವಾರಿರಾಶೌ ಲಿನಂತಿ ಸನ್ಮಾತ್ರತೆಯ ನ ವಿಕ್ರಿಯಾಂ ಉತ್ಪಾದಯಂತೆ ಶಯತಿರ್ವಿಮುಕ್ತ. ಯತ್ರ ಪ್ರವಿಷ್ಟ ವಿಷಯ, ಅವನ ಹತ್ತಿರ ವಿಷಯಗಳೆಲ್ಲ ಹೋಗಿ ಸೇರಿದರೆ, ಸಮುದ್ರದಲ್ಲಿ ನದಿಗಳು ಹೋಗಿ ಸೇರಿದಾಗ ಹೇಗೆ ತಮ್ಮ ಹೆಸರನ್ನು ಆಕಾರವನ್ನು ಕಳ್ಕೊಳ್ತಾವೋ ಅವೆಲ್ಲವೂ ಬ್ರಹ್ಮಭಾವವನ್ನೇ ತಾಳಿಬಿಡ್ತಾವಂತೆ. ವಿಷಯಗಳು ವಿಷಯಗಳಾಗಿ ಉಳಿಯುವುದಿಲ್ಲ. ಯಾಕೆ ಕೇಳಿದರೆ ಸನ್ಮಾತ್ರತೆಯ, ಅದು ಜ್ಞಾನಾಗ್ನಿ. ಈ ಅಗ್ನಿಗೆ ಬಿದ್ದಂಥ ವಿಷಯಗಳು ಎನ್ನುವಂಥ ವಸ್ತುಗಳು ಸುಟ್ಟು ಬೂದಿಯಾಗ್ಬಿಡ್ತವೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಅವನು ವಿಮುಕ್ತ, ಇದೆಲ್ಲವಿಂದಲೂ ಸಹ ಬಿಡುಗಡೆಯನ್ನು ಪಡೆದವನು. ಹಾಗಾಗಿ ವಿಷಯಗಳು ಅವನನ್ನು ವಿಕಾರಗೊಳಿಸುವುದಿಲ್ಲ. ಹೇಗೆ ಅಂದರೆ ನದಿ ಸಮುದ್ರಕ್ಕೆ ಹೋಗಿ ಸೇರತ್ತೆ, ಆದರೆ ಸಮುದ್ರವನ್ನು ವಿಕಾರಗೊಳಿಸೋದಿಲ್ಲ. ಸಮುದ್ರದ ಮಧ್ಯಭಾಗ ನಿಷ್ಕಂಪವಾಗಿಯೇ ಇರುತ್ತೆ. ಅಷ್ಟೇ ಅಲ್ಲ, ಆ ಸಮುದ್ರವನ್ನು ಹೋಗಿ ಸೇರಿದ ನದಿಗಳು ತನ್ನ ಹೆಸರನ್ನು ಕಳ್ಕೊಳ್ತವೆ, ತನ್ನ ಆಕಾರವನ್ನು ಕಳ್ಕೊಳ್ತವೆ. ಅಷ್ಟೇ ಅಲ್ಲ, ಅವುಗಳ ಹೆಸರು ಸಮುದ್ರ. ಹೀಗೆ ಜ್ಞಾನಿಯ ಬಳಿ ಸಾರಿದ ವಿಷಯಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಬಿಡ್ತವೆ ಅಂತ ಹೇಳ್ತಾ, ಇಂಥವನು ಜೀವನ ಮುಕ್ತ. ನಮಗೇನಾದ್ರು ಆಗುತ್ತಾ? ವಿಷಯ ನಮ್ಮ ಒಳಗೆ ಹೋಗೋದು ಬೇಡ, ಹೊರಗಿದ್ರೇನೋ ಸಾಕು ನಮ್ಮನ್ನು ವಿಕಾರಗೊಳಿಸ್ತವೆ. ಅಂದರೆ ಹರ್ಷ, ಶೋಕ, ಉದ್ವೇಗ, ಟೆನ್ಷನ್ನು ಏನೇನೆಲ್ಲ ಶುರುವಾಗುತ್ತೆ. ಹೊರಗಿದ್ದೇ ಅಷ್ಟು ಮಾಡ್ತವೆ, ಇನ್ನು ಒಳಗೆ ಹೋದರೆ, ಅವನು ಒಳಗೆ ಹೋದ್ರೂ ಸಹ ಏನೂ ಆಗೋದಿಲ್ಲ. ಇಂಥವನು ಜೀವನ ಮುಕ್ತ ಅಂತ ಹೇಳ್ತಾ ಈ ಶ್ಲೋಕದ ವಿಶಾಲವಾದ ವ್ಯಾಖ್ಯಾನದಲ್ಲಿ ಸಾಕಷ್ಟು ವಿಚಾರವನ್ನು ತಿಳಿಸ್ತಾರೆ. ಅದನ್ನು ಏನಿದ್ರೂ ಸಹ ಮುಂದಿನ ಸರಣಿಯಲ್ಲೇ ನಾವು ನೋಡಬೇಕು. ಈ 5 ದಿನಗಳ ಕಾಲ ಈ ಚಿಂತನೆಗೆ ಸಹಕರಿಸಿದಂಥ ಶ್ರೀಯುತ ಹರಿಪ್ರಸಾದ್ ಮತ್ತು ವಿಶ್ವನಾಥ್ ಅವರು ಅವರ ತೀರ್ಥರೂಪರ ಹೆಸರುಗಳಲ್ಲಿ ವ್ಯವಸ್ಥೆಗೊಳಿಸಿದ್ದಾರೆ. ಯಾವ ಉದ್ದೇಶದಿಂದ ಇದನ್ನು ವ್ಯವಸ್ಥೆಗೊಳಿಸಿದ್ದಾರೋ ಅದನ್ನು ಆ ಮಹಾಚೈತನ್ಯ ಈಡೇರಿಸಿಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಮತ್ತು ಈ ಚಿಂತನೆಗೆ ಕಿವಿ ಕೊಟ್ಟಂಥ ನಿಮ್ಮೆಲ್ಲರನ್ನೂ ಸಹ ಅಭಿನಂದಿಸ್ತೇನೆ. ಈ 5 ದಿನಗಳ ಕಾಲ ಈ ಚಿಂತನೆಗೆ ಆಶ್ರಯವನ್ನು ನೀಡಿದಂಥ ಗೋಖಲೆ ಸಂಸ್ಥೆಗೆ, ಶ್ರೀಯುತ ರಾಮಸ್ವಾಮಿಗಳವರಿಗೆ ಮತ್ತು ರಾಮವರಿಗೆ, ಇನ್ನು ಎಲ್ಲ ಪರಿವಾರಕ್ಕೂ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಈ 5 ದಿನಗಳ ಚಿಂತನೆಯನ್ನು ಆ ಮಹಾಚೈತನ್ಯದಲ್ಲಿ ವಿಲೀನಗೊಳಿಸ್ತಾ ಎಲ್ಲರಿಗೂ ವಂದನೆಗಳು ಇನ್ನೊಮ್ಮೆ.